ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೆಸೆಟ್ ಎಕ್ಸಾಮ್ ನವಂಬರ್ 2ನೇ ತಾರೀಕು ಕೆಸೆಟ್ ಎಕ್ಸಾಮ್ ಇದೆ. ಈ ಎಕ್ಸಾಮಿಗೆ ಎಸ್ಪೆಷಲಿ ಪೇಪರ್ ಫಸ್ಟಲ್ಲಿ ನಿಮಗೆ ಗೊತ್ತಿದೆ ಟೋಟಲಿ 50 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲಿ 100 ಕ್ವಶನ್ಸ್ ಇರ್ತವಲ್ಲ. ಈ 50 ಕ್ವಶನ್ಸಲ್ಲಿ ಆಪ್ಟಿಟ್ಯೂಡ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಈ 3 ಕಾನ್ಸೆಪ್ಟ್ಗಳಿಂದ ನಿಮಗೆ ಟೋಟಲಿ 15 ಕ್ವಶನ್ಸ್ ಬರ್ತಾವೆ. 15 × 2 ಅಂದರೆ ಟೋಟಲಿ 30 ಮಾರ್ಕ್ಸ್ ಇರುತ್ತೆ ನಿಮಗೆ ಕೆಸೆಟ್ ಪೇಪರ್ ಫಸ್ಟಲ್ಲಿ. ಸೊ ನಿಮಗೆ ಸ್ಕೋರ್ ಮಾಡ್ತಕ್ಕಂಥ ಟಾಪಿಕ್ಸ್ ಬೇರೆ ಟಾಪಿಕ್ಸ್ಗೆ ಕಂಪೇರ್ ಮಾಡಿದರೆ ಈಸಿಯಾಗಿ ಸ್ಕೋರಿಂಗ್ ಕಾನ್ಸೆಪ್ಟ್ಗಳು ಅಂದರೆ ಆಪ್ಟಿಟ್ಯೂಡು, ರೀಸನಿಂಗು ಮತ್ತು ಡಾಟಾ ಇಂಟರ್ಪ್ರಿಟೇಷನ್. ಸೊ ಟೋಟಲಿ ಈ 15 ಕ್ವಶನ್ಸ್ ಯಾವ ಥರ ಇರೋ ಚಾನ್ಸಸ್ ಇರುತ್ತೆ, ಯಾವ ಥರ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ, ಅವನ್ನ ಆನ್ಸರ್ ಮಾಡೋ ವಿಧಾನಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸೊ ಈ ಕ್ಲಾಸಲ್ಲಿ ಬನ್ನಿ, ಪ್ರಶ್ನೆಗಳು ಯಾವ ರೀತಿ ಇದಾವೆ ಅಂತ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ನೋಡ್ರಿ, ಇಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ. ಸೊ ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂತೆ ಒಂದು ಬಾರ್ ಗ್ರಾಫ್ ಕಾಣಿಸ್ತಾ ಇದೆ. ಇದನ್ನು ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ. ಕನ್ನಡದಲ್ಲಿ ಸ್ತಂಭ ಲೇಖ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದನ್ನು ಬಾರ್ ಗ್ರಾಫ್ ಅಂತ ಕರೀತಾರೆ. ಸೊ ಇಲ್ಲಿ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾರ್ ಗ್ರಾಫ್ ಇದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾರ್ ಗ್ರಾಫ್ ಕೊಟ್ಟಿದ್ದಾನೆ ಅಂತ ಬಾರ್ ಗ್ರಾಫ್ ಅರ್ಥ ಆಯಿತು ಅಂದರೆ ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗ್ತವೆ ನಿಮಗೆ. ಸೊ ಇಲ್ಲಿ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ ಬೈ ಎ ಕಂಪನಿ ಇನ್ 000 ಅಂದರೆ ಇದು ಥೌಸಂಡ್ಸ್ ಅಂತ. ಯಾಕಂದರೆ 1000ಗೆ ಲಾಸ್ಟ್ 3 0 ಇರ್ತಾವಲ್ಲ, 1000 ಟನ್ಸ್ ಓವರ್ ದ ಇಯರ್ಸ್ ಅಂತ ಕೊಟ್ಟಿದ್ದಾನೆ. ಅಂದರೆ 1996, 97, 98, 99, 2000 ಅಂತಿದೆಯಲ್ಲ. ಸೊ ಇಲ್ಲಿ ಕೊಟ್ಟಿರೋ 5 ವರ್ಷಗಳಲ್ಲಿ ಒಂದು ಕಂಪನಿಯ ಫರ್ಟಿಲೈಸರ್ಸ್ ಪ್ರೊಡಕ್ಷನ್ ಎಷ್ಟೆಷ್ಟು ಮಾಡಿದ್ದಾರೆ, 1000 ಟನ್ಸಲ್ಲಿ ಕೊಡ್ತಾ ಹೋಗಿದ್ದಾರೆ ನೋಡಿ. 1996ರಲ್ಲಿ ಒಂದು ಫರ್ಟಿಲೈಸರ್ ಕಂಪನಿ 25,000 ಟನ್ ಫರ್ಟಿಲೈಸರ್ನ ಪ್ರೊಡಕ್ಷನ್ ಮಾಡಿದೆ, ಉತ್ಪಾದನೆ ಮಾಡಿದೆ, ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ ಕರಿತೀವಿ. ಸೊ ಅದೇ 1997ರಲ್ಲಿ 40,000 ಟನ್ಸ್ನ ಪ್ರೊಡಕ್ಷನ್ ಮಾಡಿದೆ ಅಂತ. 1998ರಲ್ಲಿ 60,000 ಟನ್ ಫರ್ಟಿಲೈಸರ್ಸ್ನ ರಸಗೊಬ್ಬರವನ್ನು ತಯಾರಿಸಿದೆ ಅಂತ ಅರ್ಥ. 1999ರಲ್ಲಿ ಆ ಕಂಪನಿ 50,000 ಟನ್ ರಸಗೊಬ್ಬರವನ್ನು ಉತ್ಪಾದನೆ ಮಾಡಿದೆ ಅಂತ ಅರ್ಥ. ಸೊ 2000ರಲ್ಲಿ 75,000 ಟನ್ ರಸಗೊಬ್ಬರ ಫರ್ಟಿಲೈಸರ್ಸ್ನ ಉತ್ಪಾದನೆ ಮಾಡಿದೆ ಆ ಕಂಪನಿ ಅಂತ ಕೊಟ್ಟಿದ್ದಾನೆ. 1996ರಿಂದ 2000 ತನಕ 5 ಬೇರೆ ಬೇರೆ ವರ್ಷಗಳಲ್ಲಿ ಒಂದು ಕಂಪನಿ ರಸಗೊಬ್ಬರದ ಉತ್ಪಾದನೆ 1000 ಟನ್ಗಳಲ್ಲಿ ಈ ಒಂದು ಬಾರ್ ಗ್ರಾಫಲ್ಲಿ ಕೊಟ್ಟಿದ್ದಾನೆ. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಾರ್ ಗ್ರಾಫ್ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತಲ್ಲ. ಸೊ ಈ ಡಾಟಾಸ್ ಯೂಸ್ ಮಾಡ್ಕೊಂಡು ಕೆಳಗಡೆ 2ನ 3ನ ಅಥವಾ 1ರ ಮೇಲೆ 5 ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಥರ ಪ್ರಶ್ನೆಗಳಿದಾವೆ ಅವಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. ವಾಟ್ ವಾಸ್ ದ ಪರ್ಸೆಂಟೇಜ್ ಡಿಕ್ಲೈನ್ ಅಂತ ಹೊರಡಿದೆ ನೋಡ್ರಿ, ಇನ್ ದ ಪ್ರೊಡಕ್ಷನ್ ಆಫ್ ದ ಫರ್ಟಿಲೈಸರ್ಸ್ ಫ್ರಮ್ 1998 to 1999 ಅಂತ ಇದೆ. 1998ರಿಂದ 1999ರವರೆಗೆ ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ಶೇಕಡಾವಾರು ಕುಸಿತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾನೆ. 1998ರಿಂದ 1999ರವರೆಗೆ ರಸಗೊಬ್ಬರಗಳ ಉತ್ಪಾದನೆಯಲ್ಲಿ ಶೇಕಡಾವಾರು ಕುಸಿತ, ಡಿಕ್ಲೈನ್ ಅಂದರೆ ಡಿಕ್ರೀಸ್, ಎಷ್ಟು % ಡಿಕ್ರೀಸ್ ಆಗಿದೆ ಅಂತ ಕೇಳಿದ್ದಾನೆ. ಶೇಕಡಾವಾರು ಎಷ್ಟು ಕಡಿಮೆ ಆಗಿದೆ ಅಂತ ಅರ್ಥ. 1998ರಲ್ಲಿ ನೋಡ್ರಿ ರಸಗೊಬ್ಬರದ ಉತ್ಪಾದನೆ 60,000 ಟನ್ ಇದೆ. 1998ರಿಂದ 1999ಕ್ಕೆ ರಸಗೊಬ್ಬರದ ಉತ್ಪಾದನೆ 50,000 ಟನ್ ಇದೆ. 60,000 ಇರೋದು 50,000 ಆಗಿದೆ ಅಂದರೆ ರಸಗೊಬ್ಬರದ ಉತ್ಪಾದನೆ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. 1998ರಲ್ಲಿ 60,000 ಟನ್ ಇತ್ತು, ಇದು 50,000 ಟನ್ ಆಗಿದೆ ಅಂದರೆ ರಸಗೊಬ್ಬರದ ಉತ್ಪಾದನೆ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಎಷ್ಟು % ಕಡಿಮೆ ಆಗಿದೆ ಅಂತ ಕಂಡುಹಿಡಿಬೇಕು. ಶೇಕಡ ಎಷ್ಟು ಕುಸಿತ ಆಗಿದೆ, ಎಷ್ಟು % ಕಡಿಮೆ ಆಗಿದೆ, ಪರ್ಸೆಂಟೇಜ್ ಡಿಕ್ಲೈನ್ ಅಂತೇಳಿದ್ದೇನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಕಡಿಮೆ ಆಗಿರೋದು 60,000 ಟನ್ ಇರೋದು 50,000 ಟನ್ ಆಗಿದೆ ಅಂದರೆ ಎಷ್ಟು ಕಡಿಮೆ ಆಗಿದೆಯಲ್ಲ ಅದನ್ನು ಮೇಲೆ ಬರೀಬೇಕು. ಕಡಿಮೆ ಆಗಿರೋದು 60,000 ಇರೋದು 50,000 ಆಗಿದೆ ಅಂದರೆ ಕಡಿಮೆ ಆಗಿರೋದು 10,000 ಟನ್ನು 10ನ ಮೇಲೆ ಬರೀಬೇಕು.
ಎಷ್ಟು ಕಡಿಮೆ ಆಯಿತು ಅಂದರೆ ಈ 60 ಕಂಪೇರ್ ಮಾಡಿದರೆ 10,000 ಟನ್ ಕಡಿಮೆ ಆಗಿದೆ. 60,000 ಟನ್ನಿಗೆ ಹೋಲಿಕೆ ಮಾಡಿದರೆ 10,000 ಟನ್ ಕಡಿಮೆ ಆಗಿದೆ. ಅಂದರೆ 100ಕ್ಕೆ ಎಷ್ಟು ಕಡಿಮೆ ಅಂತ ಕಂಡುಹಿಡಿತೀವಲ್ಲ ಅದನ್ನೇ ಪರ್ಸೆಂಟೇಜ್ ಡಿಕ್ಲೈನ್ ಅಂತ ಕರಿತೀವಿ. ಶೇಕಡ ಕಡಿಮೆ ಅಥವಾ ಕುಸಿತ ಅಂತ ಕರಿತೀವಿ. ಸಿಂಪ್ಲಿಫೈ ಮಾಡಿರಿ, ಯಾವುದಾದ್ರೂ ಕ್ಯಾನ್ಸಲ್ ಆಗವಿದ್ರೆ ಇದು 25 100, 23 60 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 × 5 50 ಬರುತ್ತೆ, ಕೆಳಗಡೆ 3 ಇದೆ, 3ರಿಂದ 50ನ ಬಾಗಿಸ್ಬೇಕು. ಸೊ 3 1 3 2 ಉಳಿಯುತ್ತೆ 20, 3 6 18 2 ಉಳಿಯುತ್ತೆ ಮೇಲೆ ಬರೆಯೋಣ. ಇದು 3ನ ಕೆಳಗಡೆ ಬರ್ಕೊಂಡು 16 × 2/3% ಆಗುತ್ತೆ. 3ಯಿಂದ 50 ಡಿವೈಡ್ ಮಾಡೋಣ. ಸೊ 3 16 48 ಆಗುತ್ತೆ. ಇನ್ನು 2 ಉಳಿಯುತ್ತಲ್ಲ, 16 3 48 ಇಲ್ಲ, 2 ಉಳಿಯುತ್ತೆ. ಸೊ ಈ 16 ಫಸ್ಟ್ ಬರೀಬೇಕು, ಶೇಷ 2 ಮೇಲೆ ಬರೀಬೇಕು, ಈ 3 ಕೆಳಗೆ ಬರೀಬೇಕು. 16 × 2/3% ಆಗುತ್ತೆ. 16 2/3% ಅಂತ 4th ಆಪ್ಷನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ಮುಂದಿನ ಪ್ರಶ್ನೆ, ದ ಅವರೇಜ್ ಪ್ರೊಡಕ್ಷನ್ ಆಫ್ 1997 and 1998 ವಾಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಅವರೇಜ್ ಪ್ರೊಡಕ್ಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಯರ್ಸ್ ಅಂತ ಇದೆ. 1997 ಮತ್ತು 98ರ ಸರಾಸರಿ ಉತ್ಪಾದನೆಯು ಈ ಕೆಳಗಿನ ಯಾವ ಜೋಡಿ ವರ್ಷಗಳ ಸರಾಸರಿ ಉತ್ಪಾದನೆಗೆ ನಿಖರವಾಗಿ ಸಮವಾಗಿದೆ ಅಂತಿದೆ. ಸಿಂಪಲ್ ನೋಡ್ರಿ, 1997 ಮತ್ತು 98ರೆಲ್ಲ ಒಟ್ಟು ಉತ್ಪಾದನೆ ಎಷ್ಟು ನೋಡ್ಕೋಬೇಕು. ಈ 40 + 60 ಅಂದರೆ 100,000 ಟನ್ ಆಗುತ್ತೆ. 1997 98ರದ್ದು ಒಟ್ಟು ಉತ್ಪಾದನೆ 100,000 ಟನ್ ಇದೆ. ಇದಕ್ಕೇನು ಸರಾಸರಿ ಕಂಡುಹಿಡಿಯೋ ಅವಶ್ಯಕತೆಯೇ ಇಲ್ಲ. ಇವೆರಡೂ ವರ್ಷದ ಟೋಟಲ್ ಪ್ರೊಡಕ್ಷನ್ನು 100,000 ಟನ್ಸ್ ಇದೆ ಅಂದರೆ 100,000 ಟನ್ ಆಗಿದೆ. ಅಂದರೆ ಇದೇ 100,000 ಬರ್ತಕ್ಕಂಥವು ಯಾವೆರಡು ಸಂಖ್ಯೆಗಳನ್ನು ಕೂಡಿದ್ರೆ 100 ಬರುತ್ತೆ. ಅಂದರೆ ಈ 97 98ನ ಬಿಟ್ಟು ಇನ್ನು ಯಾವ ವರ್ಷಗಳ 2 ವರ್ಷಗಳನ್ನ ಸಂಖ್ಯೆಗಳನ್ನು ಕೂಡಿದಾಗ 100 ಬರುತ್ತೆ ಅಂದರೆ ನೋಡ್ರಿ. ಸೊ ಈ 25 ಇಲ್ಲಿರ 75 ಕೂಡಿದಾಗಲ ಇದು ಕೂಡ 100 ಬರುತ್ತೆ. ಅಂದರೆ ಇವುಗಳ ಸರಾಸರಿ ಉತ್ಪಾದನೆ ಇದರ ಸರಾಸರಿ ಉತ್ಪಾದನೆ ಎರಡೂ ಸೇಮ್ ಇರುತ್ತೆ. ಇದು 1997 ಮತ್ತು 98ರಲ್ಲಿ ಉತ್ಪಾದನೆ ಮಾಡಿದ ಟೋಟಲ್ಲು 100,000 ಟನ್ ಇದೆ. ಮತ್ತು 100,000 ಟನ್ ಬರೋದು 1996 ಮತ್ತು 2000 ಇಸ್ವಿದ ಕೂಡಿದರೆ ಇದು ಕೂಡ 100,000 ಟನ್ ಬರ್ತಾ ಇದೆ. ಅಂದರೆ ಇನ್ನು ಯಾವೆರಡು ವರ್ಷಗಳ ಸರಾಸರಿ ಉತ್ಪಾದನೆ ಸರಿ ಇದೆ ಸಮ ಬರುತ್ತೆ ಅಂದರೆ 1996 and 2000 ಬರೀಬೇಕು. 1996 and 2000 ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ. ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಾಸರಿ ಅವಶ್ಯಕತೆ ಇಲ್ಲ. ಇವೆರಡು ವರ್ಷದ ಟೋಟಲ್ ಪ್ರೊಡಕ್ಷನ್ನು ಮತ್ತು ಯಾವೆರಡು ವರ್ಷದ ಟೋಟಲ್ ಪ್ರೊಡಕ್ಷನ್ಗೆ ಸಮ ಇರುತ್ತಾ ಅಲ್ಲಿ ಸರಾಸರಿನೂ ಕೂಡ ಸಮ ಬರುತ್ತೆ ಅಂತ ಅರ್ಥ. ಸೊ ಇಲ್ಲಿ 25 75 ಅಂದರೆ 1996 2000 ಆಗುತ್ತೆ. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದಾದಮೇಲೆ ಮುಂದಿನ ಕ್ವಶನ್ ಟ್ರೈ ಮಾಡ್ತಾ ಬರ್ರಿ. ಮುಂದಿನ ಪ್ರಶ್ನೆ ಏನಿದೆ ಅಂತ, in how many of the given years was the production of the fertilizers more than the average production of the given years ಅಂತ ಇದೆ. ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ ರಸಗೊಬ್ಬರಗಳ ಉತ್ಪಾದನೆಯು ಕೊಟ್ಟಿರುವ ವರ್ಷಗಳ ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿತ್ತು ಅಂತ ಕೇಳಿದ್ದಾನೆ. ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ ರಸಗೊಬ್ಬರಗಳ ಉತ್ಪಾದನೆಯು ಕೊಟ್ಟಿರುವ ವರ್ಷಗಳ ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿತ್ತು ಅಂತ ಪ್ರಶ್ನೆ ಕೇಳಿದಾರಲ್ಲ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಗೆ ನಾವು ಮೊದಲ ಸರಾಸರಿ ಉತ್ಪಾದನೆ ಕಂಡುಹಿಡ್ಕೋಬೇಕು, ಅವರೇಜ್ ಪ್ರೊಡಕ್ಷನ್ ಕಂಡುಹಿಡಿಬೇಕು. ಸರಾಸರಿ ಉತ್ಪಾದನೆ ಅವರೇಜ್ ಪ್ರೊಡಕ್ಷನ್ ಕಂಡುಹಿಡಿಬೇಕಂದ್ರೆ ಫಸ್ಟ್ ಇವೆಲ್ಲ ಸಂಖ್ಯೆ ಅಡಿಷನ್ ಮಾಡಿರಿ. 25 40 60 50 75 100 ಅಡಿಷನ್ ಮಾಡಿರಿ. ಎಷ್ಟು ಬರುತ್ತೆ ಅಂದರೆ 75 25 100 ಇವೆರಡು ಸೇರಿ 100 200 + 50 250 ಬರುತ್ತೆ. ಈ 250ನ್ನು 5 ವರ್ಷಗಳಿರೋದ್ರಿಂದ 5ರಿಂದ ಡಿವೈಡ್ ಮಾಡಬೇಕು. ಸೊ 5 5 25 0 ಲಾಸ್ಟಿಗೆ ಬಂದರೆ ಎಷ್ಟು ಬರುತ್ತೆ ಅಂದರೆ 50,000 ಟನ್ ಅನ್ನೋದು ಸರಾಸರಿ ಉತ್ಪಾದನೆ ಆಗಿರುತ್ತೆ. ಈ 50,000 ಟನ್ಗಿಂತ ಎಷ್ಟು ವರ್ಷಗಳಲ್ಲಿ ಉತ್ಪಾದನೆ ಜಾಸ್ತಿ ಇದೆ ಅಂತ ಕೇಳಿದ್ದೀನಿ. ಸೊ ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿದೆ. ಈ ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿರೋ ವರ್ಷಗಳು ಎಷ್ಟು ಅಂದರೆ ಈ 1996 ಉತ್ಪಾದನೆ 25,000 ಟನ್ ಇದೆಯಲ್ಲ, ಇದು ಸರಾಸರಿ ಉತ್ಪಾದನೆಗಿಂತ ಇದು ಕಡಿಮೆ ಇದೆ. ಹಾಗಾಗಿ ಈ ವರ್ಷ ಕೌಂಟ್ ಮಾಡೋಂಗಿಲ್ಲ. 97ರಲ್ಲಿ ಕೂಡ ಒಟ್ಟು ಉತ್ಪಾದನೆ 40,000 ಟನ್ ಇದೆಯಲ್ಲ, ಈ 40,000 ಟನ್ ಅನ್ನೋದು ಈ ಸರಾಸರಿ ಉತ್ಪಾದನೆಗಿಂತ ಕಡಿಮೆ ಇದೆ. ಹಾಗಾಗಿ 97 ಕೌಂಟ್ ಮಾಡಲ್ಲ.
98ರಲ್ಲಿ ನೋಡ್ರಿ 60,000 ಟನ್ ಅನ್ನೋದು ಈ ಸರಾಸರಿ ಉತ್ಪಾದನೆಗಿಂತ ಇದು ಹೆಚ್ಚಾಗಿದೆ ಅಂದರೆ ಈ ವರ್ಷ ಕೌಂಟ್ ಮಾಡ್ಕೋಬೇಕು. 99ನಲ್ಲಿ ನೋಡ್ರಿ ಇದು 50,000 ಟನ್ ಇದೆ, ಇದು 50,000 ಟನ್ ಇದೆ, ಹೆಚ್ಚಾಗಿಲ್ಲ, ಈಕ್ವಲ್ ಇದೆ, ಸಮ ಇದೆ, ಇದು ಸಮ ಇದೆ, ಹೆಚ್ಚಾಗಿಲ್ಲ, ಅದಕ್ಕೋಸ್ಕರ ಇದನ್ನ ಕೌಂಟ್ ಮಾಡಲ್ಲ. ಹೆಚ್ಚಾಗಿರೋದು ಬೇಕು, ಸಮ ಇರೋದು ಬೇಕಾಗಿಲ್ಲ. ಸೊ ಇಲ್ಲಿ 2000ರಲ್ಲಿ ನೋಡ್ರಿ 75,000 ಟನ್ ಅನ್ನೋದು ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿದೆ, ಇದನ್ನು ಕೌಂಟ್ ಮಾಡ್ಕೋಬೇಕು. ಎಷ್ಟು ವರ್ಷಗಳಲ್ಲಿ ಉತ್ಪಾದನೆ ಸರಾಸರಿ ಉತ್ಪಾದನೆಗಿಂತ ಹೆಚ್ಚಾಗಿದೆ ಅಂದರೆ 2 ವರ್ಷಗಳಲ್ಲಿ ಆ ಥರ ಇದೆ. ಸೊ ಇದಕ್ಕೆ ಆನ್ಸರ್ 2 ಅಂತ ಆಪ್ಷನ್ ಬಿ ಇದೆಯಲ್ಲ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಪ್ರಶ್ನೆಗೆ ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ ಮುಂದೆ ಟ್ರೈ ಮಾಡ್ತಾ ಬರೋಣ. ನೋಡ್ರಿ ಇದರೆಲ್ಲ 3 ಕ್ವಶನ್ಸ್ ಆದಮೇಲೆ ಇನ್ನೊಂದು ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಪೈ ಚಾರ್ಟ್ ಇದೆ. ಇಲ್ಲಿ ಈ ಪೈ ಚಾರ್ಟನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಪೈ ಚಾರ್ಟ್ ಅಂತ ಹೇಳ್ತೀವಿ. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೈ ಚಾರ್ಟ್ ಇದೆ ಅಂತ ನೋಡ್ಕೊಳ್ರಿ. ದ ಫಾಲೋಯಿಂಗ್ ಪೈ ಚಾರ್ಟ್ ಶೋಸ್ ದ ಸೋರ್ಸಸ್ ಆಫ್ ಫಂಡ್ಸ್ to be collected by National Highways Authority of India for a project. Study the pie chart and answer the questions that follow. The sources of funds to be arranged by NHAI for a projects in crore rupees ಅಂತ ಇದೆ. ಸೊ ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಏನಿದೆಯಲ್ಲ, ಸೊ ಒಂದು ಪ್ರಾಜೆಕ್ಟ್ನ ಮಾಡಲಿಕ್ಕೆ ಸೋರ್ಸಸ್ನ ಕಲೆಕ್ಟ್ ಮಾಡಿದ್ದಾರೆ, ಅಮೌಂಟನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಯಾವ ಮೂಲಗಳಿಂದ ಅಮೌಂಟ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಈ ಪೈ ಚಾರ್ಟಲ್ಲಿ ಕೊಟ್ಟಿದ್ದೇನೆ. ಸೊ ಕನ್ನಡದಲ್ಲಿ ನೋಡ್ರಿ, ಕೆಳಗಿನ ಪೈ ಚಾರ್ಟ್ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಒಂದು ಯೋಜನೆಗಾಗಿ ಸಂಗ್ರಹಿಸಬೇಕಾದ ನಿಧಿಯ ಮೂಲಗಳನ್ನು ತೋರಿಸುತ್ತದೆ. ಪೈ ಚಾರ್ಟನ್ನು ಅಧ್ಯಯನ ಮಾಡಿ ಮತ್ತು ಯೋಜನೆಗಾಗಿ NHAI ವ್ಯವಸ್ಥೆ ಮಾಡಬೇಕಾದ ನಿಧಿಯ ಮೂಲಗಳನ್ನು ಅನುಸರಿಸುವ ಪ್ರಶ್ನೆಗೆ ಉತ್ತರಿಸಿ ಕೋಟಿ ರೂಗಳಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಟರ್ನಲ್ ಅಸಿಸ್ಟೆಂಟಿಂದ ಬಾಹ್ಯ, ನೋಡ್ರಿ ಇಲ್ಲಿ ಕನ್ನಡದಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಚಿತ್ರದಲ್ಲಿದೆ, ಬಾಹ್ಯ ಮೂಲಗಳಿಂದ 1400 ಕೋಟಿ ನೆರವನ್ನು ಪಡ್ಕೊಂಡಿದ್ದಾರೆ NHAI. SPVS ಇಂದ 500 ಕೋಟಿ ನೆರವನ್ನು ಪಡ್ಕೊಂಡಿದ್ದಾರೆ ಆ ಯೋಜನೆಗಾಗಿ. ಟೋಲ್ ಸಂಗ್ರಹದಿಂದ 400 ಕೋಟಿ ಅಮೌಂಟನ್ನು ಪಡ್ಕೊಂಡಿದ್ದಾರೆ. ಸೊ ವರ್ಷಾಶನ ಆನ್ಯುಟಿಯಿಂದ 610 ಕೋಟಿ ಅಮೌಂಟನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಮಾರುಕಟ್ಟೆ ಸಾಲದಿಂದ 3,000 ಕೋಟಿ ಅಮೌಂಟನ್ನು ಕಲೆಕ್ಟ್ ಮಾಡಿ ಒಂದು ಯೋಜನೆಗೆ ಹಾಕಿದ್ದಾರೆ ಅಂತ ಅರ್ಥ. ಸೊ ಹಾಗಾದ್ರೆ ಇದನ್ನು ಯೂಸ್ ಮಾಡಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕು ಅಂದ್ರೆ ದ ಸೆಂಟ್ರಲ್ ಆ್ಯಂಗಲ್ ಕರೆಸ್ಪಾಂಡಿಂಗ್ ಟು SPVS ಅಂತ ಇದೆ. SPVSಗೆ ಅನುಗುಣವಾದ ಕೇಂದ್ರ ಕೋನ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ SPVS ಇಂದ ಕಲೆಕ್ಟ್ ಮಾಡಿರೋದು ನಾವು ಎಷ್ಟು ಅಂದರೆ 500 ಕೋಟಿ. ಈ 500 ಕೋಟಿ ಏನದು ಇಲ್ಲಿ ಕೇಂದ್ರ ಕೋನ ಅಂದರೆ ಇದು ಡಿಗ್ರೀಸಲ್ಲಿ ಬರೆಯೋದಾದರೆ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಗ್ರೀಸ್ ಅಲ್ಲಾದರೆ ಟೋಟಲ್ ಎಷ್ಟು ಡಿಗ್ರಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಟೋಟಲ್ ಎಷ್ಟು ಹಣ ಸಂಗ್ರಹ ಇದೆ ನೋಡ್ರಿ, 1400 ಕೋಟಿ ಪ್ಲಸ್ 500 ಕೋಟಿ ಅಂದರೆ 1900 ಪ್ಲಸ್ 400 ಅಂದರೆ ಎಷ್ಟಾಗುತ್ತೆ 2300 ಪ್ಲಸ್ 600 ಅಂದರೆ 2900 ಪ್ಲಸ್ ಒಂದು 3000 ಅಂದರೆ 5900 ಪ್ಲಸ್ 10 ಅಂದರೆ ಟೋಟಲಿ ಎಲ್ಲ ಮೂಲಗಳಿಂದ ಸೇರಿ 5910 ಕೋಟಿ ಕಲೆಕ್ಟ್ ಆಗಿದೆ ಅಂತ. ಒಂದು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಪ್ರಾಧಿಕಾರ ಒಂದು ಪ್ರಾಜೆಕ್ಟ್ಗಾಗಿ ಕಲೆಕ್ಟ್ ಮಾಡಿರೋ ಅಮೌಂಟು ಎಲ್ಲ ಮೂಲಗಳಿಂದ ಸೇರಿ 5910 ಕೋಟಿ ಇದೆ. ಈ 5910 ಕೋಟಿಯಲ್ಲಿ SPVS ಇಂದ ಕಲೆಕ್ಟ್ ಮಾಡಿರೋದು ಅಮೌಂಟ್ ಎಷ್ಟು 500 ಕೋಟಿ, ಅದನ್ನ ಮೇಲ್ಗಡೆ ಬರೀಬೇಕು. SPVS ಇಂದ ಕಲೆಕ್ಟ್ ಆಗಿರೋ ಅಮೌಂಟು 500 ಕೋಟಿ ಕಲೆಕ್ಟ್ ಆಗಿದೆ, ಅದನ್ನ ಮೇಲೆ ಬರ್ಕೊಂಡು ಇದನ್ನು ಡಿಗ್ರೀಸಲ್ಲಿ ಕೇಂದ್ರ ಕೋನ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸೆಂಟ್ರಲ್ ಆ್ಯಂಗಲ್ ಕಂಡುಹಿಡಿಬೇಕಂದ್ರೆ ಪೈ ಚಾರ್ಟಲ್ಲಿ ನಾವು ಡಿಗ್ರೀಸಲ್ಲಿ ಬರಿತೀವಿ ಅಂದರೆ ಎಲ್ಲ ಸೇರಿ 360 ಡಿಗ್ರಿ ಆಗಬೇಕು. ಇದನ್ನು ಡಿಗ್ರೀಸಲ್ಲಿ ಬರ್ಕೊಂಡ್ವಿ ಅಂದರೆ ಎಲ್ಲ ಸೇರಿ 360 ಡಿಗ್ರಿ ಆಗಬೇಕು. ಅದಕ್ಕೋಸ್ಕರ 5910 ಕೋಟಿಯಲ್ಲಿ 500 ಕೋಟಿ ಇದೆ ಅಂದರೆ 360 ಡಿಗ್ರಿಗೆ ಅದು ಎಷ್ಟಾಗುತ್ತೆ ಡಿಗ್ರೀಸಲ್ಲಿ ಬರಿಬೇಕಂದ್ರೆ 360 ಡಿಗ್ರಿಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾದರೂ ಕ್ಯಾನ್ಸಲ್ ಆದರೆ ಕ್ಯಾನ್ಸಲ್ ಮಾಡೋಣ. ಇಲ್ಲಿರೋ 0 ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಅವರ ಕ್ಯಾನ್ಸಲ್ ಆಗ್ತವೆ ನೋಡ್ರಿ. 591 500 ನಂಬರ್ಸಿಂದ ಡಿವೈಡ್ ಮಾಡಿದಾರ, ಡಿವೈಡ್ ಮಾಡಿರಿ. ಸೊ ಡಿವೈಡ್ ಆಗಿದ್ರೆ 36 5 180, 2 0 ಲಾಸ್ಟಿಗೆ ಬರ್ಕೊಂಡ್ರೆ 18,000 ಬರುತ್ತೆ. ಕೆಳಗಡೆ 591 ಇದೆ. ಸೊ 591ರಿಂದ 18,000ವನ್ನು ಡಿವೈಡ್ ಮಾಡ್ಕೋಬೇಕು. 590ರಿಂದ 18,000 ಡಿವೈಡ್ ಮಾಡಿದ್ರೆ 591 3 ಲೆಕ್ಕಟ್ಟನ್ನು 3 1 3 3 9 27 3 15 2 17 ಇನ್ನು 10 3 ಕಳೆದ್ರೆ 7 9 7 ಕಳೆದ್ರೆ 2. ಸೊ 27 ಉಳಿಯುತ್ತೆ. 0 ಕೆಳಗಡೆ ಬರ್ಕೊಳ್ರಿ. ಅಥವಾ 30 ಲೆಕ್ಕ ಕಟ್ಬೋದು, 30,000 ಕಟ್ಬೋದು. ಸೊ 30 ಲೆಕ್ಕ ಕಟ್ಟಿದ್ರೆ 17,730 ಆಗುತ್ತೆ. 270 ಉಳಿಯುತ್ತೆ. ಪಾಯಿಂಟ್ ಕಟ್ಟಿ 0 ಇಡ್ಸ್ಕೊಂಡ್ರೆ 2,700 ಆಗುತ್ತೆ. ಸೊ ನೆಕ್ಸ್ಟು
4 ಕಟ್ಟನ 4 1 4 4 9 36 4 23 23 ಆಗುತ್ತೆ. ಇನ್ನು 6 ಉಳಿಯುತ್ತೆ, 9 6 ಕಳೆದ್ರೆ 3 ಉಳಿಯುತ್ತೆ, ಇಲ್ಲಿ 3 ಉಳಿಯುತ್ತೆ, 336 ಆಗುತ್ತೆ. ಸೊ 30.4 ಡಿಗ್ರಿ ಬರುತ್ತೆ, 30.4 ಡಿಗ್ರಿ ಬರುತ್ತೆ. ಬಟ್ ಆಪ್ಷನಲ್ಲಿ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 30 ಡಿಗ್ರಿ ಇದೆಯಲ್ಲ, ಸೊ 30 ಡಿಗ್ರಿ ಬರೀತಾ ಅದನ್ನು. ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 30 ಡಿಗ್ರಿ ಇದೆಯಲ್ಲ, ಆಪ್ಷನ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಬೇಕು. 30 ಡಿಗ್ರಿ ಬರುತ್ತಲ್ಲಿ ಸೆಂಟ್ರಲ್ ಆ್ಯಂಗಲ್ ಅಂತ ಕರಿತೀವಿ. 30.4 ಪಾಯಿಂಟ್ ಸಮಥಿಂಗ್ ಇಲ್ಲ, 30 ಡಿಗ್ರಿ ಇದೆಯಲ್ಲ, ಆಪ್ಷನ್ ಫಸ್ಟ್ ಒನ್ ರೈಟ್ ಆನ್ಸರ್ ಅಂತ ಬರಿಬೇಕು. ಕ್ಲಿಯರಾ? ಸೊ ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಕ್ವಶನ್ ನೋಡ್ರಿ, ಆ ಪೈ ಚಾರ್ಟಿಗೆ ಸಂಬಂಧಪಟ್ಟಂತೆ. The ratio of the funds to be arranged through SPVS and that through market borrowing is ಅಂತಿದೆ. ಈ SPVS ಮೂಲಕ ವ್ಯವಸ್ಥೆ ಮಾಡಿರ್ತಕ್ಕಂಥ ಅಮೌಂಟ್ಗೂ ಈ ಮಾರ್ಕೆಟ್ ಸಾಲದಿಂದ ಅರೇಂಜ್ ಮಾಡಿರೋ ಅಮೌಂಟ್ಗೂ ರೇಷಿಯೋ ಕಂಡುಹಿಡಿಬೇಕು ಅಂತ. ಸೊ SPVS ಮೂಲಕ ಕಲೆಕ್ಟ್ ಆಗಿರೋ ಅಮೌಂಟು 500 ರೂಪಾಯಿ ಇದೆ, ಮಾರುಕಟ್ಟೆ ಸಾಲದಿಂದ ಕಲೆಕ್ಟ್ ಆಗಿರೋ ಅಮೌಂಟು 3000 ಇದೆಯಲ್ಲ, ಇವೆರಡೂ ನಂಬರ್ಸ್ಗೆ ಅನುಪಾತ ಕಂಡುಹಿಡಿಬೇಕು, ರೇಷಿಯೋ ಕಂಡುಹಿಡಿಬೇಕಂದ್ರೆ ವೆರಿ ಸಿಂಪಲ್. ಇಲ್ಲೆಲ್ಲ 2 0 2 0 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 5 1 5 30 ಇದೆಯಲ್ಲ, ಇದು 5 6 30 ಕ್ಯಾನ್ಸಲ್ ಆಗಿ ರೇಷಿಯೋ 1:6 ಬರುತ್ತೆ. 1:6 ಮೊದಲನೇ ಆಪ್ಷನಲ್ಲಿದೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ನೋಡ್ರಿ, ಟಿ ಆ್ಯಂಡ್ ಆರ್ ಆರ್ 3 ಬ್ರದರ್ಸ್. ಟಿ ಎಸ್ ಆ್ಯಂಡ್ ಆರ್, TSR ಇಲ್ಲಿ ಎಸ್ ಬರಬೇಕು. TS ಮತ್ತು ಆರ್ 3 ಬ್ರದರ್ಸ್. T son Q is married to K and they have only one child, Rahul, blessed to them. M the son of S is married to H and this couple is blessed with a daughter, Madhvi. R has a daughter, N, who is married to P. This couple has one daughter, Karuna, born to them. How is Madhvi related to S? ಬ್ಲಡ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದು. ಸೊ ಇಲ್ಲಿ ಕನ್ನಡದಲ್ಲೂ ಕೂಡ ಇದೆ. ಇದಕ್ಕೆ ಒಂದು ಫ್ಯಾಮಿಲಿ ಟ್ರೀ ಹಾಕೊಂಡು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಆನ್ಸರ್ ಮಾಡಬೇಕು. ಫ್ಯಾಮಿಲಿ ಟ್ರೀ ಹಾಕೊಂಡು ನಾವು ಆನ್ಸರ್ ಮಾಡೋದಾದ್ರೆ ನೋಡ್ರಿ, ಫಸ್ಟ್ ಕನ್ನಡದಲ್ಲಿ ಓದ್ಕೊಂಬಿಡೋಣ. TS ಮತ್ತು ಆರ್ 3 ಜನ ಸಹೋದರರು ಅಂತ ಇದೆ. ಸೊ TS ಮತ್ತು ಆರ್, T ಆಗಿರ್ಬೋದು, S ಆಗಿರ್ಬೋದು ಮತ್ತು ಆರ್ ಆಗಿರ್ಬೋದು, ಈ 3 ಜನ ಸಹೋದರರು ಅಂದ್ರೆ, ಸೊ ಇಲ್ಲಿ ಪ್ಲಸ್ ಬರೀತಾ ಇದೀನಿ, ಪ್ಲಸ್ ಬರೀತಾ ಇದೀನಿ, ಪ್ಲಸ್ ಬರೀತಾ ಇದೀನಿ. 3 ಜನ ಸಹೋದರರು ಅಂತ ಹೇಳಿದಾನೆ. ಸೊ 3 ಬ್ರದರ್ಸ್ ಅಂತ ಹೇಳಿದ್ದಾರೆ. 3 ಜನ ಬ್ರದರ್ಸ್, TSR ಅಂತ 3 ಜನ ಅಕ್ಕಪಕ್ಕದಲ್ಲಿ ಬರ್ಕಂತ ಹೋದೆ. ಟಿ ಅವರ ಮಗ ಕ್ಯೂ ರವರು ಕೆ ಅವರನ್ನು ವಿವಾಹವಾದರು ಅಂತ. ಟಿ ಅವರ ಮಗ ಕ್ಯೂ, ಟೀನ ಮಗ ಕ್ಯೂ ಅಂತ ಹೇಳಿದರೆ, ಈ ಕ್ಯೂ ಅನ್ನೋರು ಕೆ ಅವರನ್ನು, ಮಗ ಅಂದರೆ ಪುರುಷ ಪ್ಲಸ್ ಬರೀತದನಿ. ಈ ಕ್ಯೂ ಅನ್ನೋರು ಕೆ ಅವರನ್ನು ಮದುವೆಯಾದರು ಅಂದರೆ ಇವರು ಪುರುಷ ಅಂದಮೇಲೆ ಕೆ ಅನ್ನೋರು ಮಹಿಳೆ ಆಗಿರ್ತಾರೆ, ಮೈನಸ್ ಬರೀತೀನಿ. ಪ್ಲಸ್ ಅಂದರೆ ಎಲ್ಲ ಮೇಲ್ಸ್ ಅಂತ ಪ್ಲಸ್ ಬರೀತಾರನ್ನೆಲ್ಲ ಪುರುಷರಿಗೆಲ್ಲ ಪ್ಲಸ್ ಬರೀತೀನಿ. ಮೈನಸ್ ಅಂದರೆ ಅವ್ರು ಫೀಮೇಲ್. ಟಿ ಅವರ ಮಗ ಕ್ಯೂ, ಮಗ ಅಂದಮೇಲೆ ಇವನು ಪುರುಷ ಪ್ಲಸ್ ಬರೀತೀನಿ. ಕೇನ ಮದುವೆ ಆಗಿದ್ದಾನೆ ಅಂದಮೇಲೆ ಇವನು ಪುರುಷ ಕೇನ್ ಮದುವೆ ಆಗಿದ್ದಾನೆ ಅಂದರೆ ಅವ್ರು ಮಹಿಳೆ ಆಗಿರಲೇಬೇಕು, ಕೇಗೆ ಮೈನಸ್ ಬರೀತಾ ಇದೀನಿ. ಮತ್ತು ಅವರಿಗೆ ಒಂದು ಮಗು ರಾಹುಲ್, ಅವರಿಗೆ ಆಶೀರ್ವಾದವಿದೆ. ಇವರಿಗೆ ಒಂದು ಮಗು ಯಾವುದಿದೆ ಅಂದರೆ ರಾಹುಲ್ ಅಂತ ಒಂದು ಮಗು ಇದೆ ಇವರಿಗೆ, ರಾಹುಲ್ ಅಂತ ಇದೆ. ಕೆಳಗಡೆ ರಾಹುಲ್ ಬರೀತಾ ಇದೀನಿ. ರಾಹುಲ್ ಅಂದರೆ ಅವನು ಹುಡುಗ ಆಗಿರ್ತಾನೆ, ಪ್ಲಸ್ ಅಂತ ಬರೀತಾ ಇದೀನಿ. ಓಕೆನಾ? ನೆಕ್ಸ್ಟು ಎಸ್ ಅವರ ಮಗ ಎಮ್, ಎಸ್ನ ಮಗ ಎಮ್ ಅಂತೇಳಿದ್ದಾರೆ. ಎಸ್ಗೆ ಯಾರಿದ್ದಾರೆ ಅಂದರೆ ಮಗ ಎಮ್ ಅಂತ ಕೊಟ್ಟಿದ್ದಾರೆ, ಎಮ್ಗೆ ಪ್ಲಸ್ ಬರಿತೀನಿ ಮಗ ಅಂತ. ಎಚ್ ಅವರನ್ನು ಮದುವೆಯಾಗಿದ್ದಾರೆ. ಎಮ್ ಅನ್ನೋರು ಎಚ್ ಅನ್ನು ಮದುವೆಯಾಗಿದ್ದಾರೆ. ಇವನು ಪುರುಷ ಅಂದಮೇಲೆ ಎಚ್ ಮಹಿಳೆ ಆಗಿರಲೇಬೇಕು. ಎಮ್ ಮತ್ತು ಎಚ್ ಗಂಡ ಹೆಂಡತಿ. ಈ ಥರ ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ಬರ್ತೀನಿ ಅಂದರೆ ಅವ್ರು ಕಪಲ್ಸ್ ಅಂತ. ಡಬಲ್ ಲೈನ್ ಹಾಕಿ ರೆಕ್ಟ್ಯಾಂಗ್ಯುಲರ್ ಬಾಕ್ಸಲ್ಲಿ ಬರ್ತೀನಿ ಅಂದರೆ ಗಂಡ ಹೆಂಡತಿ ಅಂತ ಅರ್ಥ. ಇವರು ಸಿಂಗಲ್ ಲೈನ್ ಹಾಕಿನಿ ಅಂದರೆ ಇವರು ಸಿಬ್ಲಿಂಗ್ಸ್, ಒಡ ಹುಟ್ಟಿದವರು ಅಂತ ಅರ್ಥ. ಮತ್ತು ಈ ದಂಪತಿಗಳ ಮಗಳು ಮಾಧ್ವಿಯೊಂದಿಗೆ ಆಶೀರ್ವದಿಸಿದ್ದಾರೆ ಅಂದರೆ ಇವ್ರಿಗೆ ಮಗಳಿದ್ದಾರೆ. ಯಾರಂದರೆ ಮಾಧ್ವಿ ಅಂತ ಮಗಳಿದ್ದಾರೆ ಅಂತ ಹೇಳಿದಾನೆ. ಸೊ ಮಾಧ್ವಿ ಮಗಳು ಅಂದರೆ ಅವ್ರ ಫೀಮೇಲು, ಮೈನಸ್ ಬರೀತಾ ಇದ್ದಾನೆ. ನೆಕ್ಸ್ಟ್ ಆರ್ ಮಗಳು ಎನ್ ಅಂತ ಇದೆ. ಆರ್ ಮಗಳು, ಆರ್ಗೆ ಮಗಳಿದ್ದಾರೆ. ಅವ್ರು ಯಾರು ಅಂದರೆ ಎನ್ ಅಂತ ಕೊಟ್ಟಿದ್ದಾರೆ. ಆರ್ ಮಗಳು ಎನ್ ಅಂತ ಹೇಳಿದ್ದಾರೆ ಅಂದರೆ, ಸೊ ನೋಡ್ರಿ ಆರ್ ಮಗಳು ಎನ್ ಕೊಟ್ಟಿದ್ದಾರೆ ಅಂದರೆ ಮಗಳು ಅಂದರೆ ಫೀಮೇಲು, ಮೈನಸ್ ಬರೀತಾ ಇದ್ದಾನೆ. ಪಿ ಅವರನ್ನು ಮದುವೆಯಾಗಿದ್ದಾರೆ. ಎನ್ ಅನ್ನೋರು ಯಾರನ್ನ ಮದುವೆ ಆಗಿದ್ದಾರೆ? ಪಿನ ಮದುವೆ ಆಗಿದ್ದಾರೆ ಅಂದರೆ ಪಿ ಪುರುಷ ಆಗಿರ್ತಾನೆ. ಅವ್ರು ಮಹಿಳೆ ಅಂದಮೇಲೆ ಮದುವೆ ಆಗಿದ್ದಾರೆ ಅಂದರೆ ಪುರುಷ ಆಗಿರ್ತಾರೆ. ಎನ್ ಮತ್ತು ಪಿ ಗಂಡ ಹೆಂಡತಿ, ಕಪಲ್ಸ್ ಅಂತ ಕರಿತೀವಿ, ದಂಪತಿಗಳು ಅಂತ. ಸೊ ಈ ದಂಪತಿಗೆ ಒಬ್ಬ ಮಗಳು ಕರುಣಾ ಅವರಿಗೆ ಜನಿಸಿದಳು ಅಂತ. ಇವರಿಗೆ ಒಬ್ಳು ಮಗಳಿದ್ದಾಳೆ. ಯಾರಂದರೆ ಕರುಣಾ ಅವರು ಜನಿಸಿದಳು ಅಂತ ಕೊಟ್ಟಿದ್ದಾರೆ ಅಂದರೆ ಕರುಣಾ ಅಂತಕ್ಕಂಥ ಮಗಳಿದ್ದಾರೆ. ಕರುಣಾ ಅವ್ರ ಫೀಮೇಲ್ ಎಲ್ಲ ಮೈನಸ್ ಬರೀತಾ ಇದೆ. ಎಸ್ಗೆ ಮಾಧ್ವಿ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡ್ರಿ, ಈ ಎಸ್ಗೆ ಈ ಮಾಧ್ವಿ ಏನಾಗಬೇಕು ಅಂದರೆ ಎಸ್ನ ಮಗ ಎಮ್ಮು, ಎಮ್ಗೆ ಮಗಳು ಮಾಧ್ವಿ ಆಗಿರೋದ್ರಿಂದ ಈ ಎಸ್ಗೆ ಮಾಧ್ವಿ ಏನಾಗಬೇಕು ಅಂದರೆ ಮೊಮ್ಮಗಳಾಗಬೇಕು.
ಎಸ್ನ ಮಗ ಎಮ್ನ ಮಗಳು ಮಾಧವಿ ಆಗಿರೋದ್ರಿಂದ ಎಸ್ಗೆ ಮಾಧವಿ ಅನ್ನೋರು ಮೊಮ್ಮಗಳಾಗಬೇಕು, ಗ್ರ್ಯಾಂಡ್ ಡಾಟರ್ ಆಗಬೇಕು. ಸೊ ಇಲ್ಲಿ ಗ್ರ್ಯಾಂಡ್ ಡಾಟರ್ ಅಂತ ಮೊಮ್ಮಗಳು ಅಂತ ಕನ್ನಡದ ಕರಿತೀವಿ, ಇಂಗ್ಲೀಷಲ್ಲಿ ಗ್ರ್ಯಾಂಡ್ ಡಾಟರ್ ಅಂತಿದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರು. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರು. ಇಲ್ಲೇನು ಕ್ಯಾಲ್ಕುಲೇಷನ್ ಇಲ್ಲ, ಇದು ಫ್ಯಾಮಿಲಿ ಟ್ರೀ ವಂಶವೃಕ್ಷ ಅಂತ ಹೋದರೆ ನನಗೆ ಆನ್ಸರ್ ಸಿಗುತ್ತೆ. ಓಕೆನಾ, ಕ್ಲಿಯರಾ? ಸರ್ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ ಇದಕ್ಕೆ. A postman was returning to the post office which was in front of him to the north. When the post office was 100 meters away from him, he returned to the left and walked 50 meters to deliver the last letter at CGO complex and moved another 50 meters to meet his friend. Then he turned towards north and walked 100 meters. How far is he from the post office? ನೋಡ್ರಿ, ಇಲ್ಲಿ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಏನಿದೆ ಅಂದರೆ, ಪೋಸ್ಟ್ ಮ್ಯಾನ್ ಉತ್ತರಕ್ಕೆ ಅವನ ಮುಂದೆ ಇದ್ದ ಅಂಚೆ ಕಚೇರಿಗೆ ಹಿಂದಿರುಗುತ್ತಿದ್ದ ಅಂತ ಇದೆ. ಸೊ ನಾನು ಇಲ್ಲಿ ಬರಿತಾ ಇದ್ದೀನಿ, ಇದು ಪೋಸ್ಟ್ ಆಫೀಸ್, PO ಅಂತ ಬರಿತೀನಿ. PO ಅಂದರೆ ಪೋಸ್ಟ್ ಆಫೀಸ್. ಸೊ ಒಬ್ಬ ವ್ಯಕ್ತಿ ಇಲ್ಲಿದ್ದಾನೆ. ಇದು ಪೋಸ್ಟ್ ಆಫೀಸು ಅವನಿಂದ 100 ಮೀಟ್ರ್ ದೂರದಲ್ಲಿತ್ತು. ಉತ್ತರಕ್ಕೆ ಅಂತ ಹೇಳಿದನಲ್ಲ, ಈ ವ್ಯಕ್ತಿಯ ಉತ್ತರಕ್ಕೆ ಅಂದರೆ ಮೇಲ್ಗಡೆ, ಉತ್ತರಕ್ಕೆ ಅಂದರೆ ಅವನ ಮೇಲ್ಗಡೆ 100 ಮೀಟ್ರ್ ದೂರದಲ್ಲಿ ಪೋಸ್ಟ್ ಆಫೀಸ್ ಇದೆ. ಸೊ ಇವನೇನು ಮಾಡ್ತಾನೆ ಅಂದರೆ, 100 ಮೀಟ್ರ್ ದೂರದಲ್ಲಿ ಪೋಸ್ಟ್ ಆಫೀಸ್ ಏನಿತ್ತಲ್ಲ, ಅಂಚೆ ಕಚೇರಿ ಅವನಿಂದ 100 ಮೀಟ್ರ್ ದೂರದಲ್ಲಿದ್ದಾಗ, ನೋಡ್ರಿ ಅಂಚೆ ಕಚೇರಿ ಇವನಿಂದ 100 ಮೀಟ್ರ್ ದೂರದಲ್ಲಿದ್ದಾಗ ಇವನೇನು ಮಾಡ್ತಾನೆ ಅಂದರೆ, ಅವನು ಎಡಕ್ಕೆ ತಿರುಗ್ತಾನೆ. ಅಂಚೆ ಕಚೇರಿ ಇವನಿಂದ 100 ಮೀಟ್ರ್ ದೂರದಲ್ಲಿದೆ ಅಂದರೆ ಅವನು ಎಡಕ್ಕೆ ಅಂದರೆ ಇದು ಲೆಫ್ಟ್, ಇದು ರೈಟ್ ಆಗುತ್ತೆ. ಸೊ ಎಡಕ್ಕೆ ಅಂದರೆ ಈ ಕಡೆ ತಿರುಗ್ತಾ ಇದ್ದಾನೆ. ಎಡಕ್ಕೆ ತಿರುಗಿ ಏನು ಮಾಡ್ತಾ ಇದ್ದಾನೆ ಅಂದರೆ 50 ಮೀಟ್ರ್ ನಡೆದುಬಿಟ್ಟು 50 ಮೀಟ್ರ್ ನಡೆದು ಇಲ್ಲಿ CGO ಅಂತ ಒಂದು ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಒಂದು ಪೋಸ್ಟ್ ಆಫೀಸ್ ಕೊಡೋದು, ಒಂದು ಪೋಸ್ಟ್ ಲೆಟರ್ ಕೊಡೋದಿರುತ್ತೆ, ಕೊಡ್ತಾ ಇದ್ದಾನೆ ಅಂತ. ಅಂಚೆ ಕಚೇರಿನೂ 100 ಮೀಟ್ರ್ ದೂರ ಇದ್ದಾಗ ಇವನು ಲೆಫ್ಟ್ ಟರ್ನ್ ಆಗಿ ಇಲ್ಲಿ CGO ಕಾಂಪ್ಲೆಕ್ಸ್ಗೆ ಒಂದು ಪೋಸ್ಟ್ ಬಂದಿರುತ್ತೆ, ಆ ಲೆಟ್ರ್ ಕೊಡ್ಲಿಕ್ಕೆ ಹೋಗ್ತಾನೆ. 50 ಮೀಟ್ರ್ ದೂರ ನಡ್ಕೊಂಡೋಗಿ CGO ಕಾಂಪ್ಲೆಕ್ಸಿಗೆ ಕೊಡ್ತಾನೆ. ಇದು ಕೊಟ್ಟಾದ್ಮೇಲೆ ಈ ಹಂಗೆ ಮುಂದೆ ನಡೀತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. CGO ಸಂಕೀರ್ಣದಲ್ಲಿ ಕೊನೆಯ ಪತ್ರವನ್ನು ತಲುಪಿಸಿ, ಲಾಸ್ಟ್ ಲೆಟ್ರ್ ಈ CGO ಕಾಂಪ್ಲೆಕ್ಸಲ್ಲಿ ಕೊಟ್ಬಿಟ್ಟು ಮತ್ತೊಂದು 50 ಮೀಟ್ರ್ ಮುಂದೆ ನಡೆದು ಅಂತ ತನ್ನ ಸ್ನೇಹಿತನನ್ನು ಭೇಟಿಯಾಗುತ್ತಾನೆ ಅಂತಿದೆ. ಸೊ ಇಲ್ಲಿಂದ ಮುಂದಕ್ಕೆ ಮತ್ತೆ 50 ಮೀಟ್ರ್ ನಡೆದುಬಿಟ್ಟು ಇಲ್ಲಿ ಅವನ ಸ್ನೇಹಿತ ಇದ್ದಾನೆ, ಅವನ ಸ್ನೇಹಿತನನ್ನು ಭೇಟಿ ಆಗ್ತದಾನೆ ಅಂತ. 50 ಮೀಟ್ರ್ ದೂರ ಮತ್ತೆ ಮುಂದಕ್ಕೆ ನಡೆದು ತನ್ನ ಸ್ನೇಹಿತನನ್ನು ಭೇಟಿಯಾಗಿದ್ದಾನೆ ಅಂತ ಹೇಳಿದ್ದಾರೆ. ಸೊ ನಂತರ ಅವನು ಉತ್ತರದ ಕಡೆಗೆ ತಿರುಗಿ 100 ಮೀಟ್ರ್ ನಡೆಯುತ್ತಾನೆ. ಇಲ್ಲಿಂದ ಉತ್ತರಕ್ಕಂದ್ರೆ ಮೇಲ್ಗಡೆ, ಉತ್ತರಕ್ಕೆ ತಿರುಗಿ 100 ಮೀಟ್ರ್ ನಡೀತಾ ಇದ್ದಾನೆ ಅಂತ ಕೊಟ್ಟಿನಿ. ಉತ್ತರಕ್ಕೆ ತಿರುಗಿ 100 ಮೀಟ್ರ್ ನಡೆದಾನಂದರೆ ಇಲ್ಲಿದ್ದಾನೆ ಅವನು, ಫೈನಲಿ ಈ ಪ್ಲೇಸಲ್ಲಿ ಇದ್ದಾನೆ. ಅವನು ಅಂಚೆ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದಾನೆ. ಹಾಗಾದ್ರೆ ಅವನು ಪೋಸ್ಟ್ ಆಫೀಸಿಂದ ಎಷ್ಟು ದೂರ ಇದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪೋಸ್ಟ್ ಆಫೀಸಿಂದ ಅವನಿಗಿರ್ತಕ್ಕಂಥ ಈ ಡಿಸ್ಟೆನ್ಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಈ ದೂರ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಪೋಸ್ಟ್ ಆಫೀಸಿಂದ ಎಷ್ಟು ದೂರ ಇದ್ದಾನೆ ಅಂತ. ಸೊ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 50 ಮೀಟ್ರ್, ಈ ಕಡೆಗೆ 50 ಮೀಟ್ರ್ ಅಂದರೆ ಟೋಟಲಿ ಇವನು ಪೋಸ್ಟ್ ಆಫೀಸಿಂದ ಎಷ್ಟು ದೂರ ಇದ್ದಾನೆ ಅಂದರೆ ಕೆಳಗಡೆ 50 + 50 100 ಆಗುತ್ತಲ್ಲ. ಪೋಸ್ಟ್ ಆಫೀಸಿಂದ ಅವನು 100 ಮೀಟ್ರ್ ದೂರದಲ್ಲಿದ್ದಾನೆ ಅಂತ ಹೇಳ್ಬೋದು. 100 ಮೀಟ್ರ್ ಅನ್ನೋದು ಆಪ್ಷನ್ B-ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ಕ್ವಶನ್ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಿದ್ರೆ ಇಷ್ಟೇ ಕ್ಯಾಲ್ಕುಲೇಷನ್, ಏನು ಹೆವಿ ಕ್ಯಾಲ್ಕುಲೇಷನ್ ಇಲ್ಲ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ. A man spends 30% of his salary on rent and 20% on food. If he has rupees 2,500 left after these expenses, what is his total salary ಅಂತಿದೆ. ಒಬ್ಬ ವ್ಯಕ್ತಿಯು ತನ್ನ ಸಂಬಳದ 30% ಸಂಬಳವನ್ನು ಬಾಡಿಗೆ ಕಟ್ತಾ ಇದ್ದಾನೆ, 20% ಸಂಬಳವನ್ನು ಆಹಾರಕ್ಕಾಗಿ ಖರ್ಚು ಮಾಡ್ತಾನೆ. 30% ಬಾಡಿಗೆ ಕಟ್ಟಿದ್ದಾನೆ, 20% ಆಹಾರಕ್ಕೆ ಖರ್ಚು ಮಾಡಿದ್ದಾನೆ ಅಂದರೆ ಟೋಟಲಿ ಅವನ ಸಂಬಳದಲ್ಲಿ 50% ಖರ್ಚಾಗಿದೆ. ಟೋಟಲಿ ಅವನ ಸಂಬಳದಲ್ಲಿ 50% ಖರ್ಚಾಗಿದೆ. 50% ಖರ್ಚಾಗಿದೆ ಅಂದರೆ ಈ ಖರ್ಚುಗಳ ನಂತರ ಅವನ ಬಳಿ ಉಳ್ಕೊಂಡಿರೋದು ಇನ್ನು 2,500 ಉಳಿಯುತ್ತೆ. 50% ಖರ್ಚಾಗಿದೆ ಅಂದರೆ ಇದು ಖರ್ಚಾಗಿರೋದು 50%. ಖರ್ಚಾಗಿರೋದು 50% ಅಂದರೆ ಇನ್ನು ಉಳಿದಿರೋ ಅಮೌಂಟ್ ಎಷ್ಟಿರುತ್ತೆ ಅಂದರೆ ಉಳಿದಿರೋ ಅಮೌಂಟು ಇನ್ನು 50% ಉಳಿದಿರುತ್ತೆ. 50% 50% ಖರ್ಚಾಗಿದೆ ಅಂದರೆ ಇನ್ನು 50% ಉಳ್ಕೊಂಡಿರುತ್ತೆ. ಉಳಿದಿರೋ ಅಮೌಂಟು 2,500 ರೂಪಾಯಿಗೆ ಸಮ. ಅಂದರೆ 50%ಗೆ 2,500 ರೂಪಾಯಿ ಅಂತ. 50%ಗೆ 2,500 ರೂಪಾಯಿ ಆದರೆ ಟೋಟಲ್ ಅವನ ಒಟ್ಟು ಸಂಬಳ ಎಷ್ಟು ಅಂದರೆ 100% ಲೆಕ್ಕ ಮಾಡ್ಕೋಬೇಕು. 100%ಗೆ ಎಷ್ಟು ಅಂತ.
ಸೊ 50% 2,500 ಅಂದರೆ 100% ಎಷ್ಟು ಅಂತ ಕಂಡುಹಿಡಿಯೋದು. 51 52 100 ಕ್ಯಾನ್ಸಲ್ ಆಗಿ 2,500 ಇಂಟು 2 ಅಂದರೆ ಎಷ್ಟು ಬರುತ್ತೆ? 5,000 ರೂಪಾಯಿ ಒಟ್ಟು ಸಂಬಳ ಆಗಿರುತ್ತೆ. 5,000 ರುಪೀಸ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆ. In a sequence of numbers, each number is the sum of the previous two numbers. If the first two numbers are 2 and 3, what is the sixth number in the sequence ಅಂತಿದೆ. ಸಂಖ್ಯೆಗಳ ಅನುಕ್ರಮದಲ್ಲಿ ಪ್ರತಿ ಸಂಖ್ಯೆಯು ಹಿಂದಿನ 2 ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಮೊದಲ 2 ಸಂಖ್ಯೆಗಳು 2 ಮತ್ತು 3 ಆಗಿದ್ದರೆ ಅನುಕ್ರಮದಲ್ಲಿ 6ನೇ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಸಂಖ್ಯೆಗಳ ಅನುಕ್ರಮದಲ್ಲಿ ಪ್ರತಿ ಸಂಖ್ಯೆಯು ಹಿಂದಿನ 2 ಸಂಖ್ಯೆಗಳ ಮೊತ್ತವಾಗಿರುತ್ತೆ ಅಂತ. ಪ್ರತಿ ಸಂಖ್ಯೆ ಏನಿದೆಯಲ್ಲ ಅದು ಹಿಂದಿನ 2 ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಮೊದಲ 2 ಸಂಖ್ಯೆಗಳು ಕೊಟ್ಬಿಟ್ಟಿದ್ದಾನೆ. ಒಂದು ನಂಬರ್ ಸೀರೀಸಲ್ಲಿ ಫಸ್ಟ್ 2 ನಂಬರ್ಸ್ ಕೊಟ್ಟಿದ್ದಾನೆ. ಆ ನಂಬರ್ ಸೀರೀಸಲ್ಲಿ ಫಸ್ಟ್ 2 ನಂಬರ್ಸ್ ಯಾವ್ಯಾವ ಅಂದರೆ 2 ಮತ್ತು 3 ನಾವು ಫಸ್ಟ್ 2 ನಂಬರ್ಸ್. ಸೊ ಇದರ ಮುಂದಿನ ಸಂಖ್ಯೆ ಹಿಂದಿನ 2 ಸಂಖ್ಯೆಗಳ ನೋಡ್ರಿ, ಇಲ್ಲಿ 2 + 3 ಕೂಡ್ರಿ 5 ಬರುತ್ತೆ. ಈ ಮುಂದಿನ ಸಂಖ್ಯೆ ಏನಿದೆಯಲ್ಲ ಹಿಂದಿನ 2 ಸಂಖ್ಯೆಗಳ ಮೊತ್ತ ಆಗಿರುತ್ತೆ ಅಂತ ಹೇಳಿದ್ದಾನೆ. ಆಮೇಲೆ ಇದರ ಮುಂದಿನ ಸಂಖ್ಯೆ ಬೇಕಂದ್ರೆ 3 + 5 ಕೂಡ್ರಿ 8 ಆಗುತ್ತೆ. ಈ ಮುಂದಿನ ಸಂಖ್ಯೆ ಹಿಂದಿನ 2 ಸಂಖ್ಯೆಗಳ ಮೊತ್ತ ಆಗಿರುತ್ತೆ. ಸೊ ಮತ್ತೆ ಮುಂದಿನ ಸಂಖ್ಯೆ ಬೇಕಂದ್ರೆ 8 + 5 ಕೂಡ್ರಿ 13 ಬರುತ್ತೆ. ಮತ್ತೆ ಮುಂದಿನ ಸಂಖ್ಯೆ ಬೇಕಾದರೆ 13 + 8 ಕೂಡ್ರಿ 21 ಬರುತ್ತೆ. ಆ್ಯಂಡ್ ಸೊ ಹಿಂಗೆ ಬರ್ಕೊಂತ ಹೋಗ್ಬೋದು. ಇದು ಸಂಖ್ಯೆಯ ಅನುಕ್ರಮ, ನಂಬರ್ ಸೀರೀಸ್ ಅಂತ ಕರಿತೀವಿ. ಸೊ ಈ ಅನುಕ್ರಮದಲ್ಲಿ 6ನೇ ಸಂಖ್ಯೆ ಯಾವುದು ಅಂತ ಕೇಳಿದಾನೆ. ಈ ರೀತಿ ಬರ್ಕೊಂತ ಹೋದಾಗ 6th ನಂಬರ್ ಯಾವುದು ಅಂತ ಕೇಳಿದಾನೆ. ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th ನಂಬರ್. 6ನೇ ಸಂಖ್ಯೆ 21 ಬರುತ್ತೆ. 21 ಅನ್ನೋದು ಆಪ್ಷನ್ ಏನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿ ಆ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಎ ವಾಟರ್ ಟ್ಯಾಂಕ್ ಹ್ಯಾಸ್ 2 ಇನ್ಲೆಟ್ ಪೈಪ್ಸ್ ಆ್ಯಂಡ್ 1 ಔಟ್ಲೆಟ್ ಪೈಪ್ಸ್ ಅಂತ ಇದೆ. ಇಲ್ಲಿ ನೋಡ್ರಿ, ಇದಕ್ಕೆ ಆಪ್ಷನ್ಸು ಪಾಯಿಂಟ್ ಸಮಥಿಂಗ್ ಬಿಟ್ಟು ಹೋಗಿದೆ. ಇದು 3.4 ಅವರ್ಸ್, ಇದು 4.3 ಅವರ್ಸ್, ಇದು 5.6 ಅವರ್ಸ್, ಇದು 6.3 ಅವರ್ಸ್. ಇದು ಆಪ್ಷನ್ಸ್ 3.4, 4.3, 5.6, 6.3 ಅಂತ ಮಾಡ್ಕೊಳ್ರಿ. ಒಂದು ನೀರಿನ ಟ್ಯಾಂಕ್ ಈ 2 ಒಳ ಹರಿವಿನ ಕೊಳವೆಗಳು ಮತ್ತು ಒಂದು ಹೊರ ಹರಿವಿನ ಕೊಳವೆಯನ್ನು ಹೊಂದಿರುತ್ತದೆ. ಒಳ ಹರಿವಿನ ಕೊಳವೆಗಳು ಕ್ರಮವಾಗಿ 4 ಗಂಟೆಗಳು ಮತ್ತು 6 ಗಂಟೆಗಳಲ್ಲಿ ಟ್ಯಾಂಕನ್ನು ತುಂಬಿಸುತ್ತವೆ. ಹೊರ ಹರಿವಿನ ಕೊಳವೆ 8 ಗಂಟೆಗಳಲ್ಲಿ ಟ್ಯಾಂಕನ್ನು ಖಾಲಿ ಮಾಡುತ್ತದೆ. ಎಲ್ಲ 3 ಕೊಳವೆಗಳನ್ನು ಏಕಕಾಲದಲ್ಲಿ ತೆರೆದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಪ್ರಶ್ನೆ ಇದೆ. ಫಸ್ಟ್ ಆಫ್ ಆಲ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಒಂದು ವಾಟರ್ ಟ್ಯಾಂಕ್ ಇದೆ, ಒಂದು ವಾಟರ್ ಟ್ಯಾಂಕ್. ಸೊ ವಾಟರ್ ಟ್ಯಾಂಕಿಗೆ 2 ಇನ್ಲೆಟ್ ಪೈಪ್ಸ್ ಇದಾವೆ. 2 ಇನ್ಲೆಟ್ ಪೈಪ್ಸ್ ಇದ್ದಾವೆ. 1 ಔಟ್ಲೆಟ್ ಪೈಪ್ ಇದೆ. 1 ಔಟ್ಲೆಟ್ ಪೈಪ್ ಇದೆ. 2 ಇನ್ಲೆಟ್ ಪೈಪ್ಸ್, 1 ಔಟ್ಲೆಟ್ ಪೈಪ್ ಇದೆ. ಸೊ 2 ಇನ್ಲೆಟ್ ಪೈಪ್ಸ್ ಏನು ಹೇಳುತ್ತೆ ಅಂದರೆ, ಒಂದು ಪೈಪ್ ಮೂಲಕ ಟ್ಯಾಂಕ್ ತುಂಬಲಿಕ್ಕೆ 4 ಅವರ್ಸ್ ಬೇಕು. ಇನ್ನೊಂದು ಪೈಪ್ ಮೂಲಕ ತುಂಬಲಿಕ್ಕೆ 6 ಅವರ್ಸ್ ಬೇಕು. ಒಂದು ಪೈಪ್ ಮೂಲಕ ತುಂಬಲಿಕ್ಕೆ 4 ಅವರ್ಸು, ಮತ್ತೊಂದು ಪೈಪ್ ಮೂಲಕ ತುಂಬಲಿಕ್ಕೆ 6 ಅವರ್ಸ್ ಬೇಕು. ಸೊ ಹೊರ ಹರಿವಿನ ಕೊಳವೆ 8 ಗಂಟೆಗಳಲ್ಲಿ ಟ್ಯಾಂಕನ್ನು ಖಾಲಿ ಮಾಡುತ್ತದೆ ಅಂದರೆ ತುಂಬಿರೋ ಟ್ಯಾಂಕು. ಸೊ ಈ ತುಂಬಿರೋ ಟ್ಯಾಂಕು ಇದು ಖಾಲಿ ಮಾಡೋ ಪೈಪ್ ಇದೆಯಲ್ಲ, ಇದ್ರ ಮೂಲಕ ಖಾಲಿ ಆಗಲಿಕ್ಕೆ 8 ಅವರ್ಸ್ ಟೈಮ್ ಬೇಕು ಅಂತ ಹೇಳಿದ್ದಾನೆ. ನೋಡ್ರಿ, ಈ ಒಂದು ಪೈಪ್ ಮೂಲಕ ಇದು ಕ್ಲೋಸ್ ಆಗಿರುತ್ತೆ, ಇದ್ರ ಮೂಲಕ ತುಂಬಲಿಕ್ಕೆ 4 ಅವರ್ಸ್ ಬೇಕು. ಇದನ್ನು ಕ್ಲೋಸ್ ಮಾಡಿ ಇನ್ನೊಂದು ಪೈಪ್ ಮೂಲಕ ತುಂಬಿಸಿದ್ರೆ 6 ಅವರ್ಸ್ ಬೇಕು. ಇವೆರಡು, ಇದು ಟ್ಯಾಂಕ್ ತುಂಬಿದ ಆಮೇಲೆ ಮೇಲಿರೋ 2 ಕ್ಲೋಸ್ ಮಾಡಿದ ಆಮೇಲೆ ಇದನ್ನು ಓಪನ್ ಮಾಡಿದ್ರೆ ಇದ್ರ ಮೂಲಕ ಖಾಲಿ ಆಗಲಿಕ್ಕೆ 8 ಅವರ್ಸ್ ಬೇಕು. ಇವಾಗ ಪ್ರಶ್ನೆ ಏನು ಹೇಳಿದಾರೆ ಅಂದರೆ, ಟ್ಯಾಂಕ್ ಖಾಲಿ ಇದೆ, ಇದನ್ನು 2 ಓಪನ್ ಮಾಡಿದ್ವಿ, ಕೆಳಗಿರೋದನ್ನು ಓಪನ್ ಮಾಡಿದ್ವಿ, 3 ಒಂದೇ ಟೈಮ್ಗೆ ಆನ್ ಮಾಡಿದ್ವಿ. ಟ್ಯಾಂಕ್ ಖಾಲಿ ಇದ್ದಾಗ ಈ 3 ಒಂದೇ ಟೈಮಿಗೆ ಓಪನ್ ಮಾಡಿದ್ರೆ ಟ್ಯಾಂಕ್ ತುಂಬಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ನಿಮಗೆ ಅನಿಸ್ಬೋದು ಟ್ಯಾಂಕ್ ಹೆಂಗೆ ತುಂಬಕ್ಕೆ ಚಾನ್ಸಸ್ ಇದೆ, ಎಲ್ಲರೂ ನೀರು ಪೈಪ್ ಮೂಲಕ ನೀರು ಬರುತ್ತೆ, ಇದ್ರ ಮೂಲಕ ನೀರು ಹೊರಗೆ ಹೋಗುತ್ತೆ, ಆಮೇಲೆ ತುಂಬಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ. ಆದರೆ ತುಂಬುತ್ತೆ. ಯಾಕಂದರೆ 4 ಅವರ್ಸಲ್ಲಿ ತುಂಬೋದು, 8 ಅವರ್ಸಲ್ಲಿ ಖಾಲಿ ಆಗುತ್ತೆ. 6 ಅವರ್ಸಲ್ಲಿ ತುಂಬೋದು, 8 ಅವರ್ಸ್ಗಳಲ್ಲಿ ಖಾಲಿ ಆಗುತ್ತೆ. ಅಂದರೆ ನೀರು ಹೆಚ್ಚು ಬರ್ತಾ ಇರ್ತವೆ, ಕಡಿಮೆ ನೀರು ಹೊರಗೆ ಹೋಗುತ್ತೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ನೀರು ಸ್ಟಾಕ್ ಆಗ್ತಾ ಹೋಗುತ್ತೆ, ಯಾವುದೋ ಒಂದು ಟೈಮಲ್ಲಿ ಟ್ಯಾಂಕ್ ತುಂಬುತ್ತೆ. ಎಷ್ಟು ಟೈಮ್ ಬೇಕು ಟ್ಯಾಂಕ್ ತುಂಬಲಿಕ್ಕೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸೊ ಒಂದು ತುಂಬಲಿಕ್ಕೆ 4 ಅವರ್ಸ್ ಬೇಕು, ಇನ್ನೊಂದ್ರ ಮೂಲಕ 6 ಅವರ್ಸ್ ಬೇಕು, ಮತ್ತೊಂದ್ರ ಮೂಲಕ 8 ಅವರ್ಸ್ ಬೇಕಂದರೆ ಈ 6, 4, 8ಗೆ LCM ಕಂಡುಹಿಡ್ಕೊಳ್ರಿ. 4, 6, 8ಕ್ಕೆ ಲಾಸಹ ಕಂಡುಹಿಡ್ಕೊಳ್ರಿ. 24 ಬರುತ್ತೆ. ಲಾಸಹ 24 ಬರುತ್ತೆ. 24 ಲಾಸಹ ಬರುತ್ತೆ. ಕಂಡುಹಿಡಿದು ನೋಡ್ರಿ 24 ಬರುತ್ತೆ.
ಸೊ ಅಂದರೆ ಈ ಟ್ಯಾಂಕ್ ಟೋಟಲಿ 24 ಲೀಟ್ರ್ ಕೆಪಾಸಿಟಿ ಇದೆ ಅಂತ ತಗೊಳ್ಳೋಣ. ಈ ಟ್ಯಾಂಕ್ನ ಕೆಪಾಸಿಟಿ 24 ಲೀಟ್ರ್ ಅಂತ ಅಂದ್ಕೊಳ್ಳೋಣ. ಸೊ 4ರಿಂದ 24 ಡಿವೈಡ್ ಮಾಡಿರಿ, 4 6 24 ಅಲ್ಲ. ಸೊ 1 ಗಂಟೆಗೆ 6 hours 6 ಲೀಟರ್ಸ್ ನೀರು ತುಂಬುತ್ತೆ, 6 ಲೀಟರ್ಸ್ ಪರ್ ಅವರ್. ನೋಡಿರಿ, ಈ ಒಂದು ಕೊಳವೆ ಮೂಲಕ 1 ಗಂಟೆಗೆ 6 ಲೀಟ್ರ್ ನೀರು ತುಂಬಿಸ್ಬೋದು. ಅದು ಎಷ್ಟಾಗುತ್ತೆ ಅಂದರೆ 4 ಗಂಟೆ 24 ಲೀಟ್ರ್ ನೀರು ತುಂಬುತ್ತೆ. 6 4 24 ಆಗುತ್ತೆ. ಇದು 6ರಿಂದ ಡಿವೈಡ್ ಮಾಡಿದ್ರೆ ಇದು 6 4 24 ಅಲ್ಲ. ಸೊ 2ನೇ ಪೈಪ್ ಮೂಲಕ ತುಂಬಲಿಕ್ಕೆ 4 ಲೀಟರ್ಸ್ 1 ಗಂಟೆ ತುಂಬುತ್ತೆ ಅಂತ. ಇದು 8 3 24 ಅಲ್ಲ. ಸೊ ಈ ಪೈಪ್ ಮೂಲಕ 1 ಗಂಟೆಗೆ 3 ಲೀಟ್ರ್ ನೀರು ಖಾಲಿ ಆಗುತ್ತೆ ಅಂತ ಅರ್ಥ. ಇವೆರಡು ಫಿಲ್ಲಿಂಗ್ ಪೈಪ್, ಪ್ಲಸ್ ಬರಿತೀನಿ. ಇದು ಖಾಲಿಯಾಗೋ ಪೈಪೆಲ್ಲ ಮೈನಸ್ ಬರಿತೀನಿ. ಸೊ ಈ 2 ಪೈಪಿಂದ 1 ಗಂಟೆಗೆ 6 + 4 10 ಲೀಟ್ರ್ ನೀರು ತುಂಬಿಸುತ್ತೆ. 1 ಗಂಟೆ ತುಂಬಿರೋ ನೀರಲ್ಲಿ 3 ಲೀಟ್ರ್ ಖಾಲಿ ಆಗುತ್ತೆ ಅಂತ ಅರ್ಥ. 10 ಲೀಟ್ರ್ ನೀರು ತುಂಬಿ 1 ಗಂಟೆ 3 ಲೀಟ್ರ್ ಖಾಲಿ ಆಗುತ್ತೆ ಅಂದರೆ ಇನ್ನು 7 ಲೀಟ್ರ್ ನೀರು 1 ಗಂಟೆಗೆ ಸ್ಟಾಕ್ ಆಗ್ತಾ ಹೋಗುತ್ತೆ. 1 ಗಂಟೆಗೆ 7 ಲೀಟ್ರ್ ನೀರು ಸ್ಟಾಕ್ ಆಗ್ತಾ ಹೋಗುತ್ತೆ. 7 ಲೀಟರ್ಸ್ ನೀರು ಸ್ಟಾಕ್ ಆಗುತ್ತೆ. 1 ಗಂಟೆಗೆ 7 ಲೀಟ್ರ್ ನೀರು ಸ್ಟಾಕ್ ಆಗುತ್ತೆ ಅಂದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಿದೆ. ಟ್ಯಾಂಕ್ ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಟೋಟಲಿ ಟ್ಯಾಂಕ್ ಇರೋದು 24 ಲೀಟ್ರ್ ಅಲ್ಲ, ಅದನ್ನು 7ರಿಂದ ಭಾಗಿಸ್ರಿ. 1 ಗಂಟೆ 7 ಲೀಟ್ರ್ ತುಂಬುತ್ತೆ ಅಂದಮೇಲೆ 24 ಲೀಟ್ರ್ ತುಂಬಲಿಕ್ಕೆ ಎಷ್ಟು ಗಂಟೆ ಬೇಕು ಅಂತ. ಇದು 7 3 21, ಇನ್ನು 3 ಉಳಿಯುತ್ತೆ, ಪಾಯಿಂಟ್ ಗಡಿ 0 ಇಳಿಸ್ಕೊಳ್ಳೋಣ. 7 4 28, 2 ಉಳಿಯುತ್ತೆ, 7 2 14 ಅಂದರೆ 3.42 hours ಬೇಕಾಗುತ್ತೆ ಟ್ಯಾಂಕ್ ತುಂಬಲಿಕ್ಕೆ. ಇಲ್ಲಿ 3.4 hours ಅಂತ ಹೇಳಿದ್ನಲ್ಲ, ಫಸ್ಟ್ ಆಪ್ಷನು ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಕ್ವಶನ್ಗೆ ಸಿಂಪಲಾಗಿ ಸೊಲ್ಯೂಷನ್ ಕಂಡುಹಿಡಿಬೋದು. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ಸೊ ಇದು ಆಯ್ತಲ್ಲ. A sum of 10,000 is divided into 2 parts such that one part is invested at 8% per annum and another at 6% per annum. If the annual interest earned from both investment is ₹700, what is the amount invested at 8% ಅಂತ ಇದೆ. ನೋಡಿ, 10,000ವನ್ನು 2 ಭಾಗ ಮಾಡಿದ್ದಾನೆ. 10,000ವನ್ನು 2 ಸಮಭಾಗ ಅಂತೇಳಿಲ್ಲ, ಒಟ್ಟು 2 ಭಾಗ ಮಾಡಿದ್ದಾನೆ. 10,000ನ 2 ಭಾಗ ಮಾಡಿದ್ದಾನೆ, ಸಮಭಾಗ ಅಂತ ಏನು ಕೊಟ್ಟಿಲ್ಲ. 1 ಭಾಗವನ್ನು 8% ಬಡ್ಡಿ ಅಂತ ಸಾಲ ಕೊಟ್ಟಿದ್ದಾನೆ. 1 ಭಾಗವನ್ನು 8% ಬಡ್ಡಿ ಅಂತ ಸಾಲ ಕೊಟ್ಟಿದ್ದಾನೆ. ಇನ್ನೊಂದು ಭಾಗವನ್ನು 6% ಬಡ್ಡಿ ಅಂತ ಇನ್ವೆಸ್ಟ್ ಮಾಡಿದ್ದಾನೆ ಅಂತ. 1 ಭಾಗವನ್ನು 8% ಅಂತ ಇನ್ವೆಸ್ಟ್ ಮಾಡಿದ್ದಾನೆ, ಮತ್ತೊಂದು ಭಾಗವನ್ನು 6% ಅಂತ ಇನ್ವೆಸ್ಟ್ ಮಾಡಿದ್ದಾನೆ. ಟೋಟಲಿ 2 ಹೂಡಿಕೆಗಳಿಂದ 1 ವರ್ಷಕ್ಕೆ ಅವನಿಗೆ ₹700 ಬಡ್ಡಿ ಬರುತ್ತೆ ಅಂತ. ಟೋಟಲ್ ಅಮೌಂಟು ₹10,000. ₹10,000ಕ್ಕೆ ₹700 ಬಡ್ಡಿ ಬರುತ್ತೆ ಅಂದರೆ 100ಕ್ಕೆ ಎಷ್ಟು ಬಡ್ಡಿ ಬಂದಂಗೆ ಅಂತ ಕಂಡುಹಿಡ್ಕೊಳ್ರಿ. 10,000ನ 2 ಭಾಗ ಮಾಡಿದ್ದಾನೆ. 1 ಭಾಗವನ್ನು 8% ಅಂತ ಇನ್ವೆಸ್ಟ್ ಮಾಡಿದ್ದಾನೆ, ಮತ್ತೊಂದು ಭಾಗವನ್ನು 6% ಅಂತ ಇನ್ವೆಸ್ಟ್ ಮಾಡಿದ್ದಾನೆ. ಟೋಟಲಿ 1 ವರ್ಷ ಆದಮೇಲೆ ಅವನಿಗೆ ₹700 ಬಡ್ಡಿ ಬರುತ್ತೆ. ಟೋಟಲ್ 10,000ಕ್ಕೆ ₹700 ಬಡ್ಡಿ ಇದೆ ಅಂದರೆ 100ಕ್ಕೆ ಎಷ್ಟು ಬಡ್ಡಿ ಬಂದಂಗೆ ಅಂತ ಕಂಡುಹಿಡಿರಿ. 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. 1ರಿಂದ 7 ಡಿವೈಡ್ ಮಾಡಿರಿ. ಓವರಾಲ್ ಅವನಿಗೆ 7% ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಬಡ್ಡಿ ಸಿಕ್ಕಿದೆ ಅಂತ ಅರ್ಥ. ಓವರಾಲ್ ರೇಟ್ ಆಫ್ ಇಂಟ್ರೆಸ್ಟ್ 7% ಆಗುತ್ತೆ. ಆ 7%ನ್ನು ಇವೆರಡೂ ಸಂಖ್ಯೆ ಮಧ್ಯದಲ್ಲಿ ಬರ್ಕೋಬೇಕು. 7%ನ್ನು ಹಂಗಾದ್ರೆ ಈಸಿ ಆಗುತ್ತೆ ಬಿಡಿಸೋಕೆ ಈ ಥರ ಕ್ವಶನ್ಸ್ನ. ಕ್ರಾಸ್ ಸಬ್ಟ್ರಾಕ್ಷನ್ ಮಾಡ್ರಿ, ಊರೇ ವ್ಯವಕಲನ ಅಂತ ಕರಿತೀವಿ. 8ರಾಗ 7 ಕಳೆದ್ರೆ 1 ಬರುತ್ತೆ, 7ರಾಗ 6 ಕಳೆದ್ರೆ 1 ಬರುತ್ತೆ. ಸೊ ಅಂದರೆ 1:1 ಬಂತು ನೋಡ್ರಿ ರೇಷೋ. 8ರಾಗ 7 ಕಳೆದ್ರೆ 1 ಬರುತ್ತೆ, ಈ 7ರಲ್ಲಿ 6 ಕಳೆದ್ರೆ 1 ಬರುತ್ತೆ. 1:1 ರೇಷೋ ಪ್ರಕಾರ ಅಂದರೆ ಒಂದು ಸೇಮ್ ಇದೆ ಅಂದರೆ ಈ 10,000ವನ್ನು 2 ಸಮಭಾಗ ಮಾಡಿದ್ದಾನೆ ಅಂತ ಅರ್ಥ. 2 ಸಮಭಾಗ ಅಂದರೆ ಒಂದೊಂದು ಭಾಗ ಎಷ್ಟು ಬರುತ್ತೆ, 5,000 ಬರುತ್ತಲ್ಲ. ಇಲ್ಲಿ 8% ಅಂತ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂದರೆ 5,000 ಆಗುತ್ತೆ. 6% ಅಂತ ಹೂಡಿಕೆ ಮಾಡಿದ ಮೊತ್ತ ಕೂಡ 5,000ನೇ ಆಗುತ್ತೆ, ಯಾಕಂದರೆ ರೇಷಿಯೋ ಈಕ್ವಲ್ ಇದೆ 1:1. ಸೊ ಹಾಗಾಗಿ 8% ಅಂತ ಹೂಡಿಕೆ ಮಾಡಿದ ಹಣ ಎಷ್ಟು ಅಂದರೆ ₹5,000 ಇನ್ವೆಸ್ಟ್ ಮಾಡಿರ್ತಾನೆ ಅಂತ ಅರ್ಥ. ಓಕೆನಾ? ಸೊ ಈ ರೀತಿ ಈ ಕ್ವಶನ್ನ ಸಿಂಪಲ್ಲಾಗಿ ಬಿಡಿಸಿ ನಾವು ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ ಅಂತ. How many pairs of letters are there in the word castrofone which have as many letters between them in the word as in the English alphabet ಅಂತ ಇದೆ. ಇದು ಕೊಟ್ಟಿರಲ್ಲ, ನಾವು ಹಾಕೊಂಡ್ರದಷ್ಟೇ. ಕ್ಯಾಸ್ಟ್ರೋಫೋನ್ ಪದದಲ್ಲಿ ಎಷ್ಟು ಜೋಡಿ ಅಕ್ಷರಗಳಲ್ಲಿ ಅವುಗಳ ನಡುವೆ ವರ್ಣಮಾಲೆಯಲ್ಲಿರುವಷ್ಟು ಅಕ್ಷರಗಳಿವೆ ಅಂತ ಕೇಳಿದ್ದಾನೆ. ನೋಡ್ರಿ, ಇದು ಕ್ಯಾಲ್ಕುಲೇಷನ್ ಇಲ್ಲ, ಬಟ್ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನಾವು ಆಲ್ಫಾಬೆಟ್ಸ್ ಬರ್ಕೋಬೇಕು. CASTRA ಕ್ಯಾಸ್ಟ್ರೋಫೋನ್ ಅಂತ ಇದೆ, PHONE ಅಂತ. ಸೊ ಇಲ್ಲಿ ಎಷ್ಟು ಜೋಡಿ ಅಕ್ಷರಗಳಲ್ಲಿ ಅವುಗಳ ನಡುವೆ ವರ್ಣಮಾಲೆಯಲ್ಲಿರುವಷ್ಟು ಅಕ್ಷರಗಳಿವೆ ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ಫಸ್ಟು ಮೊದಲನೇ ಅಕ್ಷರದಿಂದ ಸ್ಟಾರ್ಟ್ ಮಾಡ್ರೆ, ಸಿನಿಂದ.
ಸಿ ಮತ್ತು ಎ ನಡುವೆ ಎಷ್ಟು ಗ್ಯಾಪ್ ಇಲ್ಲ. ವರ್ಣಮಾಲೆಯಲ್ಲಿ ಸಿ ಮತ್ತು ಎ ನಡುವೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಾಗಲಿ ಫಾರ್ವರ್ಡ್ ಡೈರೆಕ್ಷನಲ್ಲಾದರೂ ಆಗಲಿ ಗ್ಯಾಪ್ ಸೇಮ್ ಇರ್ಬೇಕು. ಸಿ ಮತ್ತು ಎ ನಡುವೆ ಒಂದು ಅಕ್ಷರ ಗ್ಯಾಪ್ ಇದೆ, ಈ ಎರಡು ಜೋಡಿ ಅಕ್ಷರಗಳನ್ನು ಬರೆಯಲ್ಲ. ಸಿ ಎಸ್ ನಡುವೆ ಒಂದು ಅಕ್ಷರ ಗ್ಯಾಪ್ ಇದೆ, ಇಲ್ಲ ಆಲ್ಫಾಬೆಟ್ಸಲ್ಲಿ ಸಾಕಷ್ಟು ಲೆಟರ್ಸ್ ಇದ್ದಾವೆ, ಅದನ್ನು ಕೌಂಟ್ ಮಾಡಲ್ಲ. ಸಿ ಟಿ ನಡುವೆ ಇಲ್ಲಿ 2 ಲೆಟರ್ಸ್ ಇದ್ದಾವೆ, ಇಲ್ಲಿ ಸಿ ಮತ್ತು 2 ನಡುವೆ ಸಾಕಷ್ಟು ಅಕ್ಷರಗಳಿದ್ದಾವೆ, ಇವನು ಕೌಂಟ್ ಮಾಡಲ್ಲ. ಸಿ ಆರ್ ನಡುವೆ ಇಲ್ಲಿ 3 ಲೆಟರ್ಸ್ ಇದ್ದಾವೆ, ಇಲ್ಲಿ ಸಿ ಮತ್ತು ಆರ್ ನಡುವೆ ಅಕ್ಷರಗಳ ಸಂಖ್ಯೆ ಹೆಚ್ಚಿದೆ, ಇದನ್ನು ಕೌಂಟ್ ಮಾಡಲ್ಲ. ಸಿ ಎ ನಡುವೆ ಇಲ್ಲಿ 4 ಲೆಟರ್ಸ್ ಇದ್ದಾವೆ, ಇಲ್ಲಿ ಸಿ ಎ ನಡುವೆ ಒಂದೇ ಅಕ್ಷರ ಇದೆ. ಸಿ ಪಿ ನಡುವೆ ಇಲ್ಲಿ 5 ಅಕ್ಷರ ಇದ್ದಾವೆ, ಇಲ್ಲಿ ಸಿ ಪಿ ನಡುವೆ ಅಕ್ಷರಗಳ ಸಂಖ್ಯೆ ಹೆಚ್ಚಿದೆ. ಸಿ ಎಚ್ ನಡುವೆ ನೋಡ್ರಿ, ಸಿ ಮತ್ತು ಎಚ್ ನಡುವೆ 1 2 3 4 5 6 ಅಕ್ಷರ ಇದಾವೆ, ಇಲ್ಲಿ ಸಿ ಮತ್ತು ಎಚ್ ನಡುವೆ 1 2 3 4 ಅಷ್ಟೇ ಇದಾವೆ. ಸಿ ಮತ್ತು ಓ ನಡುವೆ 1 2 3 4 5 6 7 ಅಕ್ಷರ ಇದಾವೆ, ಇಲ್ಲಿ ಸಿ ಮತ್ತು ಓ ನಡುವೆ ಜಾಸ್ತಿ ಆಗ್ತವೆ. ಸಿ ಮತ್ತು ಎನ್ ನಡುವೆ ಇಲ್ಲಿ 1 2 3 6 2 8 ಅಕ್ಷರ ಆಗ್ತವೆ, ಇಲ್ಲಿ ಸಿ ಮತ್ತು ಎನ್ ನಡುವೆ 1 2 3 4 5 6 7 8 9 10 ಅಕ್ಷರ ಇದಾವೆ. ಸಿ ಮತ್ತು ಈ ನಡುವೆ ಇಲ್ಲಿ ಎಷ್ಟಿದಾವೆ ಅಂದರೆ 4 + 4 8 9 ಅಕ್ಷರ ಇದಾವೆ, ಇಲ್ಲಿ ಸಿ ಈ ನಡುವೆ 1 ಅಕ್ಷರ ಇದಾವೆ. ಸಿನಿಂದ ಯಾವುದೇ ಜೋಡಿ ಅಕ್ಷರ ಸಿಗಲ್ಲ. ಸಿನಿಂದ ಯಾವ ಸಿಗದೇ ಇದ್ದರೆ ನೀವು ಸಿನಿಂದ ಯಾವ ಅಕ್ಷರಗಳು ಸಿಗದೇ ಇದ್ದರೆ ನೋಡ್ರಿ, ಸಿನಿಂದ ಯಾವ ಅಕ್ಷರಗಳು ಸಿಗದೇ ಇದ್ದರೆ ಮತ್ತು ಬೇರೆ ಅಕ್ಷರದಿಂದ ಸ್ಟಾರ್ಟ್ ಮಾಡೋಣ. ಕ್ಯಾಸ್ಟ್ರಾಫೋನ್ ಅಂತ ಇದೆಯಲ್ಲ, CSTRAPHONE ಅಂತ. ನೆಕ್ಸ್ಟ್ ಏನಿಂದ ಸ್ಟಾರ್ಟ್ ಮಾಡೋಣ. AS ನಡುವೆ ಇಲ್ಲಿ ಯಾವುದೂ ಇಲ್ಲ, ಇಲ್ಲಿ ಸಾಕಷ್ಟು ಇದ್ದಾವೆ. AT ಬರಲ್ಲ, AR ಬರಲ್ಲ, ಏನು ಬರಲ್ಲ, APನೂ ಬರಲ್ಲ. AH ನಡುವೆ ಇಲ್ಲಿ 3 2 5 ಅಕ್ಷರ ಇದ್ದಾವೆ, ಇಲ್ಲಿ AH ನಡುವೆ 3 + 2 6 ಅಕ್ಷರ ಇದ್ದಾವೆ. AO ನಡುವೆ ಇಲ್ಲಿ 6 ಅಕ್ಷರ ಇದಾವೆ, ಇಲ್ಲಿ ಜಾಸ್ತಿ ಬರ್ತವೆ. AO ನಡುವೆ AN ನಡುವೆ ಇಲ್ಲಿ 1 2 3 4 5 6 7 ಇದಾವೆ, ಇಲ್ಲಿ ಜಾಸ್ತಿ ಬರ್ತವೆ. AN ನಡುವೆ AE ನಡುವೆ ಇಲ್ಲಿ 3 3 6 2 8 ಇದಾವೆ, ಇಲ್ಲಿ AE ನಡುವೆ 4 ಅಕ್ಷರ ಇದಾವೆ. ಏನಿಂದ ಯಾವ ಅಕ್ಷರನೂ ಸಿಗಲ್ಲ. ನೆಕ್ಸ್ಟ್ ಎಸ್ ಇಂದ ಸ್ಟಾರ್ಟ್ ಮಾಡಿ. ಎಸ್ ಮತ್ತು ಟಿ ನಡುವೆ ಯಾವುದೇ ಗ್ಯಾಪ್ ಇಲ್ಲ, ಆಲ್ಫಾಬೆಟಲ್ಲಿ ಅಷ್ಟೇ. ST ನಡುವೆ ಯಾವುದೇ ಗ್ಯಾಪ್ ಇಲ್ಲ ಅಂದರೆ ಒಂದು ಜೋಡಿ ಅಕ್ಷರ ST ಸಿಕ್ತು. ST ಇಲ್ಲೂ ಕೂಡ ಎಸ್ ಮತ್ತು ಟಿ ನಡುವೆ ಯಾವುದೇ ಅಕ್ಷರಗಳು ಗ್ಯಾಪ್ ಇಲ್ಲ, ಇಲ್ಲೂ ಆಲ್ಫಾಬೆಟಲ್ಲಿ ಯಾವುದೇ ಗ್ಯಾಪ್ ಇಲ್ಲ ಅಂದರೆ ಆ ಥರದ್ದು ಕೌಂಟ್ ಮಾಡ್ಕೋಬೇಕು. ST ಅನ್ನೋದು ಒಂದು ಗ್ರೂಪ್ ಸಿಕ್ತು. ಎಸ್ ಮತ್ತು ಆರ್ ನಡುವೆ ಒಂದು ಅಕ್ಷರ ಇದೆ, ಇಲ್ಲಿ ಎಸ್ ಮತ್ತು ಆರ್ ನಡುವೆ ಯಾವುದೇ ಅಕ್ಷರ ಗ್ಯಾಪ್ ಇಲ್ಲ, ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. SA ಬರಲ್ಲ. SP ನಡುವೆ ಅಲ್ಲಿ 3 ಅಕ್ಷರ ಇದ್ದಾವೆ, ಇಲ್ಲಿ SP ನಡುವೆ 2 ಅಕ್ಷರ ಗ್ಯಾಪ್ ಇದೆ ಅಂದರೆ SPನೂ ಬರೆಯೋಕ್ಕೆ ಬರಲ್ಲ. SH ಅಲ್ಲಿ ಭಾಳ ಅಕ್ಷರ ಇದ್ದಾವೆ, ಇಲ್ಲಿ ಕಡಿಮೆ ಇದ್ದಾವೆ. SO ನಡುವೆ ಇಲ್ಲಿ 1 2 3 4 5 ಇದ್ದಾವೆ, ಇಲ್ಲಿ SO ನಡುವೆ 3 ಅಕ್ಷರ ಅಷ್ಟೇ ಇದ್ದಾವೆ. SN ನಡುವೆ ಇಲ್ಲಿ 3 3 6 ಅಕ್ಷರ ಇದ್ದಾವೆ, SN ನಡುವೆ ಇಲ್ಲಿ 4 ಅಕ್ಷರ ಮಾತ್ರ ಇದ್ದಾವೆ. SE ನಡುವೆ ಇಲ್ಲಿ 3 3 6 7 ಅಕ್ಷರ ಇದ್ದಾವೆ, ಇಲ್ಲಿ S ಮತ್ತು ಇನಿಂದ ಸಾಕಷ್ಟು ಅಕ್ಷರ ಬರ್ತವೆ, S ಇಂದ ಒಂದೇ ಸಿಗೋದು. ನೆಕ್ಸ್ಟ್ ಟಿ ಇಂದ ಸ್ಟಾರ್ಟ್ ಮಾಡಿ. TR ನಡುವೆ ಯಾವುದೇ ಅಕ್ಷರ ಗ್ಯಾಪ್ ಇಲ್ಲ, ಇಲ್ಲಿ TR ನಡುವೆ 1 ಅಕ್ಷರ ಗ್ಯಾಪ್ ಇದೆ, ಅದು ಬರಲ್ಲ. TA ಬರಲ್ಲ. TP ನಡುವೆ 2 ಅಕ್ಷರ ಇದ್ದಾವೆ, ಇಲ್ಲಿ T ಮತ್ತು P ನಡುವೆ 3 ಅಕ್ಷರ ಗ್ಯಾಪ್ ಇದೆ, ಇದು ಬರಲ್ಲ. TH ಬರಲ್ಲ. TO ನಡುವೆ ಇಲ್ಲಿ 1 2 3 4 ಅಕ್ಷರ ಇದ್ದಾವೆ, T ಮತ್ತು O ನಡುವೆ ನೋಡಿ ಇಲ್ಲೂ ಕೂಡ 4 ಅಕ್ಷರ ಇದಾವೆ. T ಮತ್ತು O ನಡುವೆ 1 2 3 4 ಅಕ್ಷರ ಇದ್ದಾವೆ, ಇಲ್ಲಿ T ಮತ್ತು O ನಡುವೆ 1 2 3 4 ಅಕ್ಷರ ಇದ್ದಾವೆ ಅಂದರೆ TO ಅಂತ ಇನ್ನೊಂದು ಗ್ರೂಪ್ ಸಿಗುತ್ತೆ. T ಮತ್ತು N ನಡುವೆ ಇಲ್ಲಿ 5 ಅಕ್ಷರ ಇದ್ದಾವೆ, T ಮತ್ತು N ನಡುವೆ ಇಲ್ಲಿ 1 2 3 4 5 ಅಕ್ಷರ ಇದೆ ನೋಡ್ರಿ. T ಮತ್ತು N ನಡುವೆ 1 2 3 4 5 ಇದ್ದಾವೆ, ಇಲ್ಲಿ TN ನಡುವೆ 5 ಲೆಟರ್ಸ್ ಇದ್ದಾವೆ ಅಂದರೆ TN ಅನ್ನೋದು ಮತ್ತೊಂದು ಗ್ರೂಪ್ ಸಿಗುತ್ತೆ, TN ಬರಿಬೇಕು. TE ಬರಲ್ಲ, ಯಾಕಂದರೆ ಇಲ್ಲಿ ಸಾಕಷ್ಟು ಇದ್ದಾವೆ, ಇಲ್ಲಿ ಕಡಿಮೆ ಆಗ್ತಾವೆ. ಇವಾಗ ಟಿನಿಂದ ಆಯ್ತಲ್ಲ. RA ಬರಲ್ಲ. RP ನಡುವೆ 1 ಅಕ್ಷರ ಇದೆ, ಇಲ್ಲಿ RP ನಡುವೆ 1 ಅಕ್ಷರ ಇದೆ ಅಂದರೆ R ಮತ್ತು P ಬರಿಬೋದು. RP ನಡುವೆ 1 ಅಕ್ಷರ ಇದೆ, ಇಲ್ಲಿ RP ನಡುವೆ 1 ಇದೆ. R ಮತ್ತು H ಬರೆಯೋಕ್ಕೆ ಬರಲ್ಲ. RO ನಡುವೆ 3 ಲೆಟರ್ಸ್ ಇದ್ದಾವೆ, ಇಲ್ಲಿ RO ನಡುವೆ 2 ಲೆಟರ್ಸ್ ಇದ್ದಾವೆ. RN ನಡುವೆ ಇಲ್ಲಿ 4 ಲೆಟರ್ಸ್ ಇದ್ದಾವೆ, ಇಲ್ಲಿ R ಮತ್ತು N ನಡುವೆ 3 ಲೆಟರ್ಸ್ ಮಾತ್ರ ಇದ್ದಾವೆ. RE ಬರೆಯೋಕ್ಕಾಗಲ್ಲ. ಏನಿಂದ ನೋಡ್ರಿ, ಮತ್ತು AP ಬರಲ್ಲ, AH ಬರಲ್ಲ, AO ಬರಲ್ಲ, AN ಬರಲ್ಲ. AE ನಡುವೆ ಇಲ್ಲಿ 4 ಅಕ್ಷರ ಇದ್ದಾವೆ, ಇಲ್ಲಿ A ಮತ್ತು E ನಡುವೆ 3 ಅಕ್ಷರ ಇದ್ದಾವೆ, ಯಾವುದೇ ಸಿಗಲ್ಲ. PH ಬರಲ್ಲ. P ಮತ್ತು O ನಡುವೆ 1 ಅಕ್ಷರ ಇದೆ, ಇಲ್ಲಿ PO ನಡುವೆ ಯಾವುದೇ ಅಕ್ಷರ ಇಲ್ಲ. PN ನಡುವೆ 2 ಅಕ್ಷರ ಇದ್ದಾವೆ, ಇಲ್ಲಿ PN ನಡುವೆ ಒಂದೇ ಅಕ್ಷರ ಇದೆ. PE ನಡುವೆ 3 ಅಕ್ಷರ ಇದ್ದಾವೆ, ಇಲ್ಲಿ ಸಾಕಷ್ಟು ಇದ್ದಾವೆ, Pನಿಂದ ಯಾವುದೂ ಸಿಗಲ್ಲ. HO ತಗೊಳ್ಳೋದಾದ್ರೆ HO ನಡುವೆ ಸಾಕಷ್ಟು ಅಕ್ಷರ ಇದ್ದಾವೆ, ಇಲ್ಲಿ ಬರಲ್ಲ. HN ನಡುವೆ ಒಂದೇ ಇದೆ, ಇಲ್ಲಿ ಸಾಕಷ್ಟು ಇದ್ದಾವೆ. H ಮತ್ತು E ನಡುವೆ 2 ಲೆಟರ್ಸ್ ಇದ್ದಾವೆ, ಇಲ್ಲಿ HE ನಡುವೆ ನೋಡ್ರಿ HE ನಡುವೆ 2 ಲೆಟರ್ಸ್ ಇದ್ದಾವೆ, ಇಲ್ಲಿ H ಮತ್ತು E ನಡುವೆ 2 ಲೆಟರ್ಸ್ ಇದ್ದಾವೆ. HE ಅನ್ನೋದು 1 ಪೇರ್ ಸಿಗುತ್ತೆ.
ಸೊ ಆಮೇಲೆ ಓ ಎನ್ ನೋಡ್ರಿ, ಓ ಎನ್ ಅಕ್ಕಪಕ್ಕದಲ್ಲಿದ್ದಾವೆ, ಇಲ್ಲೂ ಓ ಎನ್ ಅಕ್ಕಪಕ್ಕ ಇದ್ದಾವೆ ಅಂದರೆ ಓ ಎನ್ ಅನ್ನೋದು ಬರೀಬೇಕು. ಓ ಇ ಬರಲ್ಲ, ಎನ್ ಇ ಬರಲ್ಲ, ಇವಿಷ್ಟು ಜೋಡಿ ಅಕ್ಷರಗಳು ಸಿಗ್ತವೆ. ಟೋಟಲಿ 4 + 2 6 ಜೋಡಿ ಅಕ್ಷರಗಳಿದ್ದಾವೆ ಅಂದರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಕ್ಯಾಲ್ಕುಲೇಷನ್ ಇಲ್ಲ, ಬಟ್ ಎಲ್ಲ ಅಕ್ಷರಗಳನ್ನ ನೋಡ್ಕೊಂತ ಕೂರ್ಬೇಕಾಗುತ್ತೆ ಇದು. ನೆಕ್ಸ್ಟ್ ಇದಾದಮೇಲೆ ಮುಂದಿನ ಪ್ರಶ್ನೆ ಬರೋಣ ಏನಿದೆ ಅಂತ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ದ ಗಿವನ್ ಕ್ವಶನ್ಸ್ ಇದೆ. 8 persons E F G H I J K L ಆರ್ ಸೀಟೆಡ್ ಅರೌಂಡ್ ಎ ಸ್ಕ್ವೇರ್ ಟೇಬಲ್ 2 on each side ಆ್ಯಂಡ್ ಫೇಸಿಂಗ್ ಔಟ್ವರ್ಡ್ ಅಂತ ಇದೆ ನೋಡಿ. 8 ಜನ ಒಂದು ಚೌಕಾಕಾರದ ಸುತ್ತ ಪ್ರತಿಯೊಂದು ಬದಿಯಲ್ಲಿ ಇಬ್ಬಿಬ್ಬರು ಕೂತಿದ್ದಾರೆ ಅಂತ ಹೇಳಿದ್ದಾನೆ. ಆಮೇಲೆ ಎಲ್ಲರೂ ಫೇಸಿಂಗ್ ಔಟ್ವರ್ಡ್ ಅಂತ ಕೇಳಿದ್ದಾನೆ, ಫೇಸಿಂಗ್ ಔಟ್ವರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಇಂಗ್ಲೀಷಲ್ಲೂ ಇದೆ, ಇಲ್ಲಿ ಇಂಗ್ಲೀಷಲ್ಲೂ ಇದೆ, ಬೇಕಾದ್ರೆ ಇಂಗ್ಲೀಷಲ್ಲಿ ವಿಡಿಯೋ ಪಾಸ್ ಮಾಡಿ ಬರ್ಕೋಬೋದು. ಸೊ ಇದನ್ನ ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ಕನ್ನಡದಲ್ಲಿ ಯಾವ ಥರ ಇದೆ ಅಂತ ನೋಡಿರಿ. ಚೌಕಾಕಾರದ ಮೇಜಿನ ಸುತ್ತಲೂ, ಚೌಕಾಕಾರದ ಮೇಜಿನ ಸುತ್ತಲೂ ಅಂದರೆ ನೋಡಿರಿ, ಚೌಕಾಕಾರ ಫಸ್ಟ್ ಬರೀತದೆ. ಇದು ಚೌಕಾಕಾರದ ಮೇಜಿನ ಸುತ್ತಲೂ ಇ ಎಫ್ ಜಿ ಎಚ್ ಐ ಜೆ ಕೆ ಮತ್ತು ಎಲ್ ಎಂಬ 8 ವ್ಯಕ್ತಿಗಳು ಪ್ರತಿ ಬದಿಯಲ್ಲಿ ಇಬ್ಬರು ಇರುವಂತೆ ಅಂದರೆ ಇಲ್ಲಿ 1 2 1 2 1 2 1 2 ಟೋಟಲ್ ಒಂದು ಬದಿಯಲ್ಲಿ ಇಬ್ಬರು ಇರುವಂತೆ. ಸೊ ಹೊರಕ್ಕೆ ಮುಖ ಮಾಡಿ ಅಂದರೆ ಫೇಸಿಂಗ್ ಔಟ್ವರ್ಡ್ ಅಂತ ಬರುತ್ತೆ. ಫೇಸಿಂಗ್ ಔಟ್ವರ್ಡ್ ಅಂದರೆ ಔಟ್ವರ್ಡಲ್ಲಿ ಆರಾಮಾಗಿ ಈ ಥರ ಔಟ್ವರ್ಡ್ ಆರಾಮಾಗಿ ತೋರಿಸ್ತಾ ಇದ್ದಾನೆ. ಫೇಸಿಂಗ್ ಔಟ್ವರ್ಡ್ ಹೊರಕ್ಕೆ ಮುಖ ಮಾಡಿ ಕುಳಿತಿದ್ದಾರೆ ಅಂತ ಇದೆ. ಸೊ ಹೊರಕ್ಕೆ ಮುಖ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ಹೊರಕ್ಕೆ ಮುಖ ಮಾಡಿದ್ದಾರೆ ಅಂದರೆ ಇದು ನಮ್ಮ ಲೆಫ್ಟ್ ಹ್ಯಾಂಡ್, ಇದು ರೈಟ್ ಹ್ಯಾಂಡ್ ಆಗುತ್ತೆ, ಇದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಆಗುತ್ತೆ, ಇದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಆಗುತ್ತೆ, ಇದು ಲೆಫ್ಟ್ ಟು ರೈಟ್ ಆಗುತ್ತೆ. ಸೊ ಇದು ಲೆಫ್ಟ್ ಟು ರೈಟ್ ಆಗುತ್ತೆ, ಇದು ಲೆಫ್ಟ್ ಟು ರೈಟ್ ಆಗುತ್ತೆ. ಸೊ ಇದು ಲೆಫ್ಟ್ ಟು ರೈಟ್ ಆಗುತ್ತೆ. ಲೆಫ್ಟ್ ಟು ರೈಟ್ ಕಾಂಬಿನೇಷನ್ನ ಪ್ರತಿ ಪ್ಲೇಸ್ ಹತ್ರ ಬರ್ಕೊಂತ ಹೋದೆ. ಇಷ್ಟು ಬರ್ಕೊಂಡಾದ್ಮೇಲೆ ನೋಡ್ರಿ, 3 ಮಹಿಳಾ ಸದಸ್ಯರಿದ್ದಾರೆ. ಆ 8 ಜನದಲ್ಲಿ 3 ಜನ ಮಹಿಳೆಯರಿದ್ದಾರೆ, ಉಳಿದರೆಲ್ಲ ಪುರುಷರು ಅಂತ ಅರ್ಥ. ಅವರು ಪರಸ್ಪರ ಪಕ್ಕದಲ್ಲಿ ಕುಳಿತುಕೊಳ್ಳುವುದಿಲ್ಲ, ಮಹಿಳೆಯರು ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳಂಗಿಲ್ಲ ಅಂತ ಕಂಡೀಷನ್ ಇದೆ. ಜೆ ಯು ಎಲ್ ಮತ್ತು ಎಫ್ ನಡುವೆ ಇದ್ದಾರೆ ಅಂತಿದೆ. ಜೆನನ್ನು ಎಲ್ ಮತ್ತು ಎಫ್ ನಡುವೆ ಇದ್ದಾನೆ ಅಂದರೆ, ಸೊ ನಾನು ಯಾವ್ದಾದ್ರು ಫಸ್ಟ್ ಮೆಂಬರ್ ಪ್ಲೇಸ್ನ ಎಲ್ಲಿ ಬೇಕಾದರೂ ಬರಿಬೋದು. ನಾನು ಇಲ್ಲಿ ಜೆ ಬರಿತಾ ಇದ್ದಾನೆ, ಕೆಳಗಡೆ ಜೆ ಬರ್ಕೊಂಡಿದ್ದೇನೆ ಅಂದರೆ ಜೆಯು ಎಲ್ ಮತ್ತು ಎಫ್ ನಡುವಿದ್ದಾನೆ ಅಂದರೆ ಇಲ್ಲಿ ಎಲ್ ಬರ್ಕೊಂಡು ಇಲ್ಲಿ ಎಫ್ ಬರ್ಕೊಂಡೆ ಅಂದರೆ, ಸೊ ಇಲ್ಲಿ ಎಲ್ ಮತ್ತು ಎಫ್ ನಡುವೆ ಜೆ ಕುತ್ಕೊಂಡೇನೆ ಅಂತ ಈ ರೀತಿ ಏನಾದರೂ ಬರಿಬೋದು. ಒಂದು ವೇಳೆ ರಾಂಗ್ ಆಯ್ತು ಇದು ಅಂದರೆ ಎಫ್ನ ಈ ಕಡೆ ಬರೋದು, ಎಲ್ ಇಲ್ಲಿ ಬರಿಬೇಕು, ಚೇಂಜ್ ಮಾಡ್ಬೋದು. ಇಲ್ಲಿ ಎಫ್ ಬರ್ಕೊಂಡು ಇಲ್ಲಿ ಎಲ್ ಬರಿಬೋದು, ಅದು ಕೂಡ ಸಾಧ್ಯತೆ ಇದೆ. ಇದು ರಾಂಗ್ ಆದರೆ ಚೇಂಜ್ ಮಾಡೋಣಂತೆ. ಸದ್ಯಕ್ಕೆ ಈ ಥರ ಬರಿತಾ ಹೋಗೋಣ. ಎಲ್ ಇದು ಎಫ್ ಪ್ಲೇಸ್, ಇದು ಎಲ್ ಪ್ಲೇಸು. ರೌಂಡ್ ಆಫ್ ಮಾಡಿದ್ದೀನಿ, ಯಾಕಂದರೆ ಕನ್ಫರ್ಮ್ ಪ್ಲೇಸಸ್ ಅಲ್ಲ. ಒಂದು ವೇಳೆ ತಪ್ಪಾದರೆ ಎಫ್ ಮತ್ತು ಎಲ್ನ ಇಂಟರ್ಚೇಂಜ್ ಮಾಡಿಕೊಂಡು ಬರಿಬೋದು ಅಂತ. ನೆಕ್ಸ್ಟ್ ಜಿ ಯು ಐ ಮತ್ತು ಎಫ್ ನಡುವೆ ಇದ್ದಾರೆ ಅಂತಿದೆ. ಜಿ ಐ ಮತ್ತು ಎಫ್ ನಡುವೆ ಇರಬೇಕು ಅಂದರೆ ಇಲ್ಲಿ ಎಫ್ ಇದೆ. ಸೊ ಇಲ್ಲಿ ಐ ಬರ್ಕೊಂಡ್ರೆ ಇಲ್ಲಿ ಜಿ ಬರ್ಕೊಂಡಾಗ ನೋಡ್ರಿ, ಈ ಜಿನನ್ನು ಐ ಮತ್ತು ಎಫ್ ನಡುವೆ ಕುತ್ಕೊಂಡಿದ್ದಾನೆ ಅಂತ ಅರ್ಥ. ಆಮೇಲೆ ಎಚ್ ಮಹಿಳಾ ಸದಸ್ಯೆ, ಎಚ್ ಫೀಮೇಲ್ ಅಂತ ಹೇಳಿದ್ದಾರೆ. ಎಚ್ ಮಹಿಳಾ ಸದಸ್ಯೆ ಜೇನ ಎಡಕ್ಕೆ 2ನೇ ಸ್ಥಾನದಲ್ಲಿದ್ದಾರೆ. ಜೇನ ಎಡ ಅಂದರೆ ನೋಡ್ರಿ, ಜೇನಿಂದ ಲೆಫ್ಟ್ ಸೈಡ್ ಅಂದರೆ ಈ ಕಡೆಗೆ ಫಸ್ಟ್ ಸೆಕೆಂಡ್ ಪ್ಲೇಸಲ್ಲಿ ಎಚ್ ಕುತ್ಕೊಂಡಿದ್ದಾರೆ. ಎಚ್ ಮಹಿಳಾ ಸದಸ್ಯೆ ಅಂತ ಇದೆ ಅಂದರೆ ಫೀಮೇಲು ಮೈನಸ್ ಬರೀತಾ ಇದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ಎಚ್ ಫೀಮೇಲ್ ಅಂದಮೇಲೆ ಎಲ್ಲ ಮೇಲ್ ಬರ್ಕೋಬೇಕು, ಯಾಕಂದ್ರೆ ಯಾವುದೇ ಫೀಮೇಲ್ನ ಪಕ್ಕದಲ್ಲಿ ಇನ್ನೊಂದು ಫೀಮೇಲ್ ಇರಂಗಿಲ್ಲ ಅಂತ ಹೇಳಿದ್ದಾರೆ, ಅಕ್ಕಪಕ್ಕದಲ್ಲಿ ಕುತ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಚ್ ಪಕ್ಕದಲ್ಲಿ ಇಲ್ಲಿ ಬರ್ಕೊಡ್ತಂತರೂ ಮೇಲ್ ಆಗಿರ್ಬೇಕು, ಯಾಕಂದ್ರೆ ಫೀಮೇಲ್ ಪಕ್ಕದಲ್ಲಿ ಫೀಮೇಲೇ ಇರೋಂಗಿಲ್ಲ. ಈ ಕಡೆ ಪಕ್ಕದಲ್ಲೂ ಮೇಲ್, ಈ ಕಡೆ ಪಕ್ಕದಲ್ಲೂ ಮೇಲ್, ಪುರುಷನ್ನೇ ಬರೀಬೇಕು. ಪ್ಲಸ್ ಬರೀತಾನೆ, ಪ್ಲಸ್ ಅಂದರೆ ಪುರುಷ ಅಂತ. ಎಫ್ ಪುರುಷ ಸದಸ್ಯ ಈನ ಎದುರು ಕುಳಿತಿದ್ದಾರೆ ಅಂತ. ನೀವು ನೋಡ್ರಿ, ಈ ಎಫ್ ಅನ್ನು ಕೂಡ ಪುರುಷ ಸದಸ್ಯ ಪ್ಲಸ್ ಬರೀತಾನೆ. ಈನ ಎದುರುಗಡೆ ಕುತ್ಕೊಂಡಿದ್ದಾನೆ ಅಂದರೆ ಈನ ಮೇಲ್ಗಡೆ ಬರೀತಾನೆ. ಎಫ್ ಮತ್ತು ಈ ಆಪೋಸಿಟ್ ಆಗಿರ್ಬೇಕು. ಸೊ ಈ ಯು ಮಹಿಳಾ ಸದಸ್ಯ, ಈ ಮಹಿಳಾ ಸದಸ್ಯ ಅಂದರೆ ಮೈನಸ್ ಬರೀತಾನೆ. ಈ ಮೈನಸ್ ಬರೀತಾನಂದ್ರೆ ಈ ಪಕ್ಕದಲ್ಲಿ ಬರೋ ಐ ಮೈನಸ್ ಆಗಂಗಿಲ್ಲ, ಪ್ಲಸ್ ಆಗಬೇಕು, ಪ್ಲಸ್ ಆಗ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ ಮುಂದಕ್ಕೆ, ಇಲ್ಲಿ ಯಾವುದಿದೆ ಅಂದರೆ ಎಫ್ ಮತ್ತು ಐ ನಡುವೆ ಒಬ್ಬ ಇದೆ. ಎಫ್ ಯಾವ ಅಕ್ಷರ ಒಂದ್ಸಲ ನೋಡಿಬಿಡೋಣ. ಈ ಕಡೆ ಎಫ್ ಎ ಮೇಲ್ ಮೆಂಬರ್ ಈ ಸೀಟೆಡ್ ಆಪೋಸಿಟ್ ಟು ಇ ಅಂತಿದೆ. ದರ್ ಈಸ್ ಎ ಲೇಡಿ ಮೆಂಬರ್ ಬಿಟ್ವೀನ್ ಎಫ್ ಆ್ಯಂಡ್ ಐ ಅಂತ ಕರೆಕ್ಟ್ ಇದೆ. ಎಫ್ ಐ. ಸೊ ಇದು ಎಫ್ ಅಂತ, ಇದು ಎಫ್ ಮತ್ತು ಐ ಅಂತ ಇದೆ. ಎಫ್ ಮತ್ತು ಐ ನಡುವೆ ಒಬ್ಬ ಮಹಿಳಾ ಸದಸ್ಯ ಇದ್ದಾರೆ ಅಂತ ಇದೆ. ಈ ಎಫ್ ಮತ್ತು ಐ ನಡುವೆ ಒಬ್ಬ ಮಹಿಳಾ ಸದಸ್ಯ ಇದ್ದಾರೆ ಅಂದರೆ ಜಿ ಅನ್ನೋರು ಮಹಿಳಾ ಸದಸ್ಯೆ ಅಂತ. ಹಾಗಾದ್ರೆ ಇಲ್ಲಿ 3 ಜನ ಮಹಿಳೆಯರು ಹೇಳಿದ್ದೇನಲ್ಲ, ಈ ಮಹಿಳಾ ಸದಸ್ಯ, ಜಿ ಮಹಿಳಾ ಸದಸ್ಯ, ಎಚ್ ಮಹಿಳಾ ಸದಸ್ಯ ಅಂದಮೇಲೆ ಜೇನು ಕೂಡ ಪುರುಷ ಆಗಿರ್ತಾನೆ, ಪ್ಲಸ್ ಅಂತ ಬರ್ಕೊಂತ ಇದೀವಿ.
ಇವಾಗ ಎಲ್ಲರ ಹೆಸರು ಬಂತಾ ಇಲ್ಲಿ ಇ ಐತಿ, ಇ ಆದಮೇಲೆ ಎಫ್ ಐತಿ, ಎಫ್ ಆದಮೇಲೆ ಜಿ ಐತಿ, ಜಿ ಆದಮೇಲೆ ಎಚ್ ಇದೆ, ಎಚ್ ಆದಮೇಲೆ ಐ ಇದೆ, ಐ ಆದಮೇಲೆ ಜೆ, ಐ ಆದಮೇಲೆ ಜೆ ಇದೆ, ಜೆ ಆದಮೇಲೆ ಕೆ ಬರೀಬೇಕು. ಕೆ ಬರಲಿಕ್ಕೆ ಇದು ಒಂದೇ ಪ್ಲೇಸ್ ಖಾಲಿ ಇರೋದು, ಇಲ್ಲಿ ಕೆ ಬರ್ತೀನಿ, ಕೆ ಆದಮೇಲೆ ಇಲ್ಲಿ ಎಲ್ಲಿದೆ 8 ಜನರಲ್ ಪ್ಲೇಸಸ್ ಕರೆಕ್ಟ್ ಆಯ್ತು ಅಂದಮೇಲೆ ಈ ನಾನು ಬರ್ಕೊಂಡಿರೋದೇ ಸರಿ ಇದೆ ಅಂತ ಅರ್ಥ. ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳು ನೋಡ್ತಾ ಬರ್ರಿ. ಸೊ ಕೆಳಗಡೆ 2, 3, 4, 5 ಪ್ರಶ್ನೆಗಳ ತನಕನೂ ಕೇಳೋ ಚಾನ್ಸಸ್ ಇರುತ್ತೆ. ಹೂ ಅಮಂಗ್ ದ ಫಾಲೋಯಿಂಗ್ ಆರ್ ದ 3 ಲೇಡಿ ಮೆಂಬರ್ಸ್ ಅಂತ ಇದೆ. 3 ಮಹಿಳಾ ಸದಸ್ಯರು ಈ ಕೆಳಗಿನವುಗಳಲ್ಲಿ ಯಾರು ಅಂತ ಕೇಳಿದ್ದಾರೆ. ಸೊ ಮಹಿಳಾ ಸದಸ್ಯರು ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮಹಿಳಾ ಸದಸ್ಯರು ಯಾರು ಇದ್ದಾರೆ ಅಂದರೆ ಎಚ್ ಅನ್ನೋರು ಮಹಿಳಾ ಸದಸ್ಯ ಮೈನಸ್ ಇದೆ, ಜಿ ಅನ್ನೋರು ಮಹಿಳಾ ಸದಸ್ಯ ಮೈನಸ್ ಇದೆ, ಇ ಅನ್ನೋರು ಮಹಿಳಾ ಸದಸ್ಯ ಇದ್ದಾರೆ. ಸೊ ನೋಡ್ರಿ ಇ ಜಿ ಎಚ್ನವರು 3 ಜನ ಮಹಿಳಾ ಸದಸ್ಯರಿದ್ದಾರೆ. ಇ ಜಿ ಎಚ್ ಅಂತ ಆಪ್ಷನ್ ಯಾವುದ್ರಲ್ಲಿದೆ ಅಂದರೆ ನೋಡ್ರಿ ಇ ಇದೆ, ಜಿ ಇದೆ, ಹೆಚ್ ಇದೆ ಅಂದರೆ ಇ ಜಿ ಎಚ್ ಅನ್ನೋರು ಈ ಆಪ್ಷನಲ್ಲಿದ್ದಾರೆ. ಈ 3 ಜನ ಮಹಿಳಾ ಸದಸ್ಯರು ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇದಾದಮೇಲೆ ಮುಂದಿರೋ ಪ್ರಶ್ನೆ ನೋಡ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಜೆ ಅಂತಿದೆ. ಜೆಗೆ ಸಂಬಂಧಪಟ್ಟಂತೆ ಯಾವ್ದು ಸರಿ ಅಂತಿದೆ. ಜೆ ಈಸ್ ಎ ಮೇಲ್ ಮೆಂಬರ್ ಅಂತ ಕೊಟ್ಟಿದ್ದಾನೆ. ಜೆನರು ಪುರುಷ ಸದಸ್ಯ ಅಂತ ಕೊಟ್ಟಿದ್ದಾರೆ. 100% ಇಲ್ಲಿ ಪ್ಲಸ್ ಇದೆ ಅಂದರೆ ಜೆನರು ಮೇಲ್ ಮೆಂಬರೇ ಸರಿ ಇದೆ. ಪುರುಷ ಸದಸ್ಯ ಅಂತಕ್ಕಂಥದ್ದು ಸರಿ ಇದೆ. ಜೆ ಈಸ್ ಎ ಮೇಲ್ ಮೆಂಬರ್, ಪುರುಷ ಸದಸ್ಯ ಅಂತ ಅರ್ಥ, ಅದು ಕರೆಕ್ಟ್ ಇದೆ. ಜೆ ಈಸ್ ಎ ಫೀಮೇಲ್, ಇಲ್ಲಿ ಮೇಲ್ ಮೆಂಬರ್ ಕರೆಕ್ಟ್ ಆದಮೇಲೆ ಜೆನರು ಫೀಮೇಲ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ, ರಾಂಗ್. ಜೆಂಡರ್ ಆಫ್ ಜೆ ಕೆನಾಟ್ ಬಿ ಡಿಟರ್ಮೈನ್ಡ್, ಜೆನ ಜೆಂಡರ್ನ ಡಿಫೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಡಿಫೈನ್ ಮಾಡಿಲ್ಲ, ಪುರುಷ ಅಂದಮೇಲೆ ಇದು ರಾಂಗ್ ಆಗುತ್ತೆ. ಪುರುಷ ಅಂತ ಗೊತ್ತಾದ್ಮೇಲೆ ಡಿಫೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಪೊಸಿಷನ್ ಆಫ್ ಜೆ ಕೆನಾಟ್ ಬಿ ಡಿಟರ್ಮೈನ್ಡ್ ಅಂದರೆ ಜೇನ ಸ್ಥಾನ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಜೇನ ಸ್ಥಾನ ಇಲ್ಲಿ ಗೊತ್ತಾಗಿದೆ, ಅಲ್ಲಿ ಕೆಳಗಡೆ ಬರ್ತೀವಿ ಜೇನ ಸ್ಥಾನನ ಸಿಗ್ತಾ ಇದೆ ಅಂದರೆ 3 ರಾಂಗ್. ಯಾವ್ದು ಸರಿ ಇದೆ ಅಂದರೆ ಜೇನನ್ನು ಪುರುಷ ಸದಸ್ಯ ಅನ್ನೋದು ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್ ನೋಡ್ರಿ, ಇ ಮತ್ತು ಎಚ್ ನಡುವೆ ಈ ಕೆಳಗಿನವುಗಳಲ್ಲಿ ಯಾರು ಕುಳಿತಿದ್ದಾರೆ. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಸೀಟೆಡ್ ಬಿಟ್ವೀನ್ ಇ ಆ್ಯಂಡ್ ಎಚ್. ಇ ಮತ್ತು ಎಚ್ ನಡುವೆ ಯಾರು ಕುತ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇ ಮತ್ತು ಎಚ್ ನಡುವೆ, ಇಲ್ಲಿ ಇ ಇದೆ, ಇಲ್ಲಿ ಎಚ್ ಇದೆ ಅಂದರೆ ಇ ಮತ್ತು ಎಚ್ ನಡುವೆ ಕುತ್ಕೊಂಡ್ರೆ ಯಾರು, ಕೆ ಕುತ್ಕೊಂಡಿದ್ದಾನೆ. ಇ ಮತ್ತು ಎಚ್ ನಡುವೆ ಯಾರು ಕುಳಿತಿದ್ದಾರೆ ಅಂದರೆ ಇ ಮತ್ತು ಎಚ್ ನಡುವೆ ಕೆ ಕುತ್ಕೊಂಡಿದ್ದಾನೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಫ್. ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರಿದ್ದಾರೆ ಅಂತ. ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರು ಕುತ್ಕೊಂಡಿದ್ದಾರೆ, ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರು ಕುತ್ಕೊಂಡಿದ್ದಾರೆ ಅಂತ. ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರು ಕುತ್ಕೊಂಡಿದ್ದಾರೆ ಅಂದರೆ ಜೆ ಕುತ್ಕೊಂಡಿದ್ದಾರೆ. ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರು ಕುತ್ಕೊಂಡಿದ್ದಾರೆ, ಜೆ ಕುತ್ಕೊಂಡಿದ್ದಾರೆ. ಜೆ ಈಸ್ ದ ಆನ್ಸರ್. ಎಫ್ನ ತಕ್ಷಣ ಎಡಭಾಗದಲ್ಲಿ ಯಾರಿದ್ದಾರೆ, ಜೆ ಇದ್ದಾರೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೌ ಮೆನಿ ಪೀಪಲ್ ಆರ್ ಸೀಟೆಡ್ ಬಿಟ್ವೀನ್ ಕೆ ಆ್ಯಂಡ್ ಎಫ್. ಕೆ ಮತ್ತು ಎಫ್ ನಡುವೆ ಎಷ್ಟು ಜನರು ಕುಳಿತಿದ್ದಾರೆ ಅಂತ ಕೇಳಿದ್ದಾನೆ. ಕೆ ಮತ್ತು ಎಫ್ ನಡುವೆ ಎಷ್ಟು ಜನರು ಕುಳಿತಿದ್ದಾರೆ ಅಂತ ಕೇಳಿದ್ದಾನೆ. ಸೊ ಕೆ ಎಲ್ಲಿದೆ, ಎಫ್ ಎಲ್ಲಿದೆ ನೋಡ್ರಿ, ಇಲ್ಲಿ ಕೆ ಇದೆ, ಇಲ್ಲಿ ಎಫ್ ಇದೆ. ಕೆ ಮತ್ತು ಎಫ್ ನಡುವೆ 1, 2, 3, ಈ ಕಡೆಯಿಂದ ನೋಡ್ರೆ 3 ಜನ, ಈ ಕಡೆಯಿಂದ ನೋಡ್ರೆ ಕೆ ಮತ್ತು ಎಫ್ ನಡುವೆ 3 ಜನ ಇದ್ದಾರೆ. ಕೆ ಮತ್ತು ಎಫ್ ನಡುವೆ 3 ಜನ ಕುತ್ಕೊಂಡಿದ್ದಾರೆ, 3 ಅಂತ ಬರಿಬೋದು. ಕೆ ಮತ್ತು ಎಫ್ ನಡುವೆ 3 ಮೆಂಬರ್ಸ್ ಕುತ್ಕೊಂಡಿದ್ದಾರೆ, 3 ಅಂತ ಬರಿತೀನಿ ನೋಡ್ರಿ. ಈ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ಇರುತ್ತೆ KSET ಎಕ್ಸಾಮಲ್ಲಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಮಿಸ್ ಮಾಡೋದನ್ನೇ ಎಲ್ಲ ವೀಡಿಯೋಸ್ನ ನೀಟಾಗಿ ನೋಡಿಬಿಟ್ಟು ನೋಟ್ಸ್ ಮಾಡ್ಕೊಂಡು ಹೋಗ್ರಿ. ಇವೇ ಕ್ವಶನ್ಸ್ನ ಬರ್ಕೊಂಡ್ರು 100% ನಿಮ್ಮ ಎಕ್ಸಾಮ್ಗೆ ಇದೇ ರೀತಿ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ. ಸೊ ಪ್ರತಿನಿತ್ಯ ಬರ್ತಕ್ಕಂಥ ವೀಡಿಯೋಸ್ನ ನೀಟಾಗಿ ಎಲ್ಲೂ ಮಿಸ್ ಮಾಡ್ದಂಗೆ ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬಂದರೆ 100% ನೀವು ಒಳ್ಳೆ ಸ್ಕೋರ್ ಮಾಡ್ಬೋದು ಪೇಪರ್ ಫಸ್ಟಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.